ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯವನ್ನು ಇವತ್ತು ನಾವು ಧ್ಯಾನಿಸೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಏನು ರಹಸ್ಯಗಳಿದೆ, ಸೀಕ್ರೆಟ್ ಇದೆ. 20 ವಚನಗಳಿದೆ. 20 ವಚನಗಳು ಕೂಡ ಅದ್ಭುತವಾಗಿ ಅರ್ಥವನ್ನ ಕೊಡ್ತೈತೆ. 20 ವಚನಗಳಲ್ಲಿ ಕೂಡ ಬಹಳ ರಹಸ್ಯಗಳಿದೆ, ಬಹಳ ಸೀಕ್ರೆಟ್ಸ್ ಇದೆ. ಒಂದೊಂದು ಕೂಡ ಅದರಲ್ಲಿ ಬಹಳ ಒಂದು ನಿಧಿನೇ ಅಲ್ಲಿ ಅಡಗಿದೆ. ಅಲ್ಲೆಲ್ಲ ಹೇಳಿ ಎಲ್ಲರೂ. ಈಗ ನಿಮ್ಗೆ 1ನೇ ಅಧ್ಯಾಯ ಇವತ್ತು ದೇವರ ಆತ್ಮ ನಿಮ್ಗೆ ಕೊಟ್ಬಿಟ್ರೆ 2ನೇ ಅಧ್ಯಾಯ 3ನೇ ಅಧ್ಯಾಯ ಬಾಕಿ ಇದೆ. 4ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯ 7ನೇ ಅಧ್ಯಾಯ 8ನೇ ಅಧ್ಯಾಯ 9ನೇ ಅಧ್ಯಾಯ 10ನೇ ಅಧ್ಯಾಯ 11ನೇ ಅಧ್ಯಾಯ 12ನೇ ಅಧ್ಯಾಯ 13ನೇ ಅಧ್ಯಾಯ 14ನೇ ಅಧ್ಯಾಯ 15 16 17 18 19 20 21 ವರೆಗೂ ನಿಮ್ಗೆ ಹೆಚ್ಚು ಕಮ್ಮಿ ಬಂದ್ಬಿಟ್ಟಿದೆ. ಈಗ 1 2 ಎಲ್ಲ ಪೂರ್ತಿ ಬಂದಿಲ್ಲ. ಅಲ್ಲಲ್ಲ ಅವಾಗ ಎತ್ತಿ ಕೊಡ್ತಾ ಇದ್ದಾರೆ ದೇವರು. ಇವತ್ತು 1 ಮಾತಾಡ್ತಾರೆ. ನೀವು ಪ್ರೇ ಮಾಡಿ, ದೇವ್ರ ಚಿತ್ತ ಇದ್ರೆ ಆತನ ಬರೋದು ತಡ ಆದ್ರೆ ಆತನ ಸಭೆಯನ್ನು ಎತ್ಕೊಳ್ಳೋದಕ್ಕೆ ಬರ್ತಾನೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ಇವತ್ತು ರಾತ್ರಿ ಬರ್ಬೋದು ಗೊತ್ತಿಲ್ಲ. ಆಮೇಲೆ ತಡ ಆದ್ರೆ ಶುಕ್ರವಾರ 2ನೇ ಅಧ್ಯಾಯ 3ನೇ ಅಧ್ಯಾಯನ ಧ್ಯಾನಿಸೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. 2 ಅಧ್ಯಾಯ ಒಂದೇ ದಿನ 7 ಸಭೆಗಳ ಬಗ್ಗೆ ಇದೆ. 7 ಸಭೆಗಳನ್ನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದೇವರ ಆತ್ಮನಿಗಾಗಿ ಪ್ರೇ ಮಾಡಿ, ನನಗಾಗಿ ಪ್ರೇ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು 1ನೇ ಅಧ್ಯಾಯ ನೋಡೋಣ. ನೆಕ್ಸ್ಟ್ ವೀಕ್ ದೇವ್ರ ಚಿತ್ತ ಆದ್ರೆ ಶುಕ್ರವಾರ 2ನೇ ಅಧ್ಯಾಯ 3ನೇ ಅಧ್ಯಾಯ ನೋಡಿದ್ರೆ ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿ ಒಂದಷ್ಟು ನಮಗೆ ಸಿಗ್ದಂಗೆ, ಎಷ್ಟು ಒಂದಷ್ಟು ನಮಗೆ ಸಿಗ್ದಂಗೆ. ಅಲ್ಲೆಲ್ಲೂಯಾ. ಬನ್ನಿ 1ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ನಿ. ಯಾರಾದ್ರೂ ಒಬ್ಬರು ಸ್ಪಷ್ಟವಾಗಿ ಕ್ಲೀನ್ ಆಗಿ ಗಟ್ಟಿಯಾಗಿ ಓದಿ. ಯೇಸು ಕ್ರಿಸ್ತನ ಸಾಕಿರಮ್ಮ. ನಾನು ಅಂದಿದ ತಕ್ಷಣ ಇದ್ಬಿಡಿ, ಆ ಪಾಯಿಂಟ್ ಇದ್ದ ತಕ್ಷಣ ನಿಲ್ಲಿಸ್ಬಿಡಿ. ಯೇಸು ಕ್ರಿಸ್ತನ ಪ್ರಕಟಣೆ ಈ 22 ಅಧ್ಯಾಯದಲ್ಲಿರೋದು ಯೇಸು ಕ್ರಿಸ್ತನ ಪ್ರಕಟಣೆಯು. ಯೇಸು ಕ್ರಿಸ್ತನು ಹೇಳಿರೋದು, ಯೇಸು ಕ್ರಿಸ್ತನು ಯೋಹಾನನಿಗೆ ಬೋಧಿಸಿರೋದು. ಅಲ್ಲೆಲ್ಲೂಯಾ. ಆಮೆನ್ ಆಮೆನ್. 2ನೇದು ಚೆನ್ನಾಗಿ ತಿಳ್ಕೊಳ್ಳಿ. 2ನೇದು ಈ ನಾವು ನಾನೇನು ಆತನಂದ್ರೆ ಯೇಸು ಕ್ರಿಸ್ತನು. ಆತನಂದ್ರೆ ಯಾರಿಲ್ಲಿ ತೆಗ್ದಿರಿ ಎಲ್ಲರೂ ಬೈಬಲು? ನೋಡ್ಬಿಟ್ಟು ಟಕ್ಕಂತಲೇ ವಾಕ್ಯ ಹೇಳ್ತಾ ಇದೆ. ಆತನು ಅಂದ್ರೆ ಯೇಸು ಕ್ರಿಸ್ತನು. ಬೇಗ ಸಂಭವಿಸಬೇಕಾಗಿರುವ ಸಂಗತಿಗಳನ್ನ ಬೇಗ ನಡೀತೈತಂತೆ. ಈಗ ಬೇಗ ಅಂತೇಳಿ 2 ವರ್ಷ ಆಯ್ತು. ವಾಹ್, ಬೇಗ ಅಂತೇಳಿ ಎಷ್ಟು ವರ್ಷ? ಈಗ ನಮ್ಮ ಮನೆಯಲ್ಲಿ ಶುಕ್ರವಾರ ಓಪನಿಂಗ್, ಇನ್ನು ಎಷ್ಟು ದಿನ ಇದೆ? ಇವತ್ತು ಆಗೋಯ್ತು ಮಂಗಳವಾರ, ಇನ್ನು ಎಷ್ಟು ದಿನ ಇದೆ? 2 ದಿನ. 2 ದಿನ ನಮ್ಗೆ 2000 ವರ್ಷ, ದೇವರಿಗೆ 2 ದಿನ. ನಾವು ಅದನ್ನ ಏನಂತೀವಿ? ಬೇಗ ನಮ್ಮ ಮನೆ ಓಪನಿಂಗ್ ಆಯ್ತು. 2 ದಿನದಲ್ಲಿ ಮದುವೆ ಐತಿ. 2 ದಿನದಲ್ಲಿ ಮನೆ ಫಿನಿಶಿಂಗ್ ಆಗುತ್ತೆ. 2 ದಿನದಲ್ಲಿ ಬಂದ್ಬಿಡ್ತೀನಿ. ಬೇಗ ಬರ್ತಾ ಇದ್ದೀನಿ. 2 ಡೇಸ್ 3 ಡೇಸಿಂದ ಜರ್ನಿ ಟ್ರೈನಲ್ಲಿ ಕೂತಿದ್ದೀನಿ. ಡೆಲ್ಲಿ UP MP ಹೋಗ್ಬೇಕಾದ್ರೆ 3 ದಿನ ಟ್ರೈನಲ್ಲೇ ಕೂತಿದ್ವಿ. ಎಲ್ಲ ಟ್ರೈನಲ್ಲಿ ಊಟ ವಾಷಿಂಗ್ ಎಲ್ಲ ಕಂಪ್ಲೀಟು. 2 ದಿನ ಅವ್ರೇನೋ ಫೋನ್ ಮಾಡ್ತೀನಿ, 1 ದಿನದಲ್ಲಿ ಬಂದು ಇಳಿತೀನಿ. ಅಲ್ಲಿಂದ ಲೋಕಲ್ ಟ್ರೈನ್ ಹತ್ಬಿಟ್ಟು ಬಸ್ ಹತ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬೇಗ ಅಂದರೆ 2000 ವರ್ಷ ಈಗ ನಡೀತಾ ಇದೆ ಈ ಮಾತು. ನೋಡಿ, ಇದೊಂದು ಮಾತಲ್ಲೇ ಎಷ್ಟು ಅರ್ಥ ಇದೆ ನೋಡಿ. ಜನಕ್ಕೆ ಅರ್ಥ ಆಗ್ತದೆ. ಸಂತೋಷವಾಗಿ ಸ್ವೀಕಾರ ಮಾಡ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಆ ವಾಕ್ಯ ಕೂಡ ಕೆಳಗಡೆ ಬರ್ತದೆ. ಬೇಗ ಸಂಭವಿಸ್ತೈತೆ ಅಂತ ಅವತ್ತು ಹೇಳಿದ್ರು, ಈಗ ನೆರವೇರ್ತಾ ಇದೆ. ಆತನ ಬೇಗ ಅಂದ್ರೆ 2000 ವರ್ಷ 2 ದಿನ. ಹಲ್ಲೆಲೂಯಾ. ಅವಾಗೆಲ್ಲ ಓದ್ಕೊಂತ ಹೇಳ್ತಾ ಬಂದ ಬೋಧಕರು, ಸೇವಕರು, ವಿಶ್ವಾಸಿಗಳು ಏನ್ ಪ್ರಕಟಣೆ ಗ್ರಂಥದಲ್ಲಿ ಹೇಳಿರೋದು ಬಂದೇ ಇಲ್ಲ. 466 ಮುದ್ರೆ ಹಿಂಗೆ ಐತೆ. ಇನ್ನು ಕ್ಯಾಮ್ರಾ ಕೂಡ ಬಂದಿಲ್ಲ, ಕರೆಂಟೇ ಇಲ್ಲ, ಲೈಟೇ ಇಲ್ಲ. 3.5 ದಿನದಲ್ಲಿ ಎಲ್ಲಾರು ಗಿಫ್ಟ್ ಕಳಿಸ್ತೀನಿ ಅಂದ್ರು. ಅವ್ರು ಸತ್ತೋಗಿದ್ದಕ್ಕ ಅವನ ಬೋಧನೆ ಸರ್ವ ಲೋಕ ಕೇಳ್ತೈತಂದ್ರು. ಯಾಕಂದ್ರೆ ಕಂಪ್ಯೂಟರ್ ಬಂದಿದೆ 1975, 76, 1980. ಹಲ್ಲೆಲೂಯಾ. ಟೆಕ್ನಾಲಜಿ
ಈಗ ಹೇಳಿದ್ದು ಈಗ ನೆರವೇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಓಶಿಯ ಗ್ರಂಥದಲ್ಲಿ 4ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಬರ್ತಾರೆ ವಾಪಸ್. ಅವ್ರು ಚದ್ರಿ ಹೋಗಿದ್ದಾರೆ, ಗುಬ್ಬಿಗಳಂತೆ ಪಾರಿವಾಳಗಳಂತೆ ಹಾರ್ಕೊಂಡು ಬರ್ತಾರೆ ಅಂತ ಬರ್ದಿದೆ. ಹಾರ್ಕೊಂಡು ಬರ್ತಾರೆ ಅಂತ ಬರ್ದಿದೆ. ಈ ಹಾರ್ಕೊಂಡು ಬರ್ತಾರೆ ಅಂತ ಬರ್ದಿರೋದು ಏನು ಹಾರ್ಕೊಂಡು ಬರ್ತಾರೆ ಇವರು? ದೆವ್ವಗಳು ಆಡ್ತೈತೆ, ದೇವರು ಆಡ್ತಾನೆ, ದೇವದೂತರು ಆಡ್ತಾರೆ, ಮನುಷ್ಯರು ಹೆಂಗೆ ಇಲ್ಲ. ಇವತ್ತು ಕಂಟಿನ್ಯೂ ಫ್ಲೈಟ್ ಅವತ್ತೇ ದೇವರು ಇಲ್ಲ. 2,500-2,600 ವರ್ಷಗಳ ಹಿಂದೆನೇ ಇಲ್ಲ. ಅದಾದ್ಮೇಲೆ ಫ್ಲೈಟ್ ಅನ್ನ ಕಂಡುಹಿಡಿದ್ರು. ರೈಟ್ ಬ್ರದರ್ಸ್ ಅವ್ರ ಹೆಸರು, ಒಂದು ಫಾಸ್ಟ್ ಮಕ್ಕಳು, ಅಮೇರಿಕ USA ಅವ್ರು ತುಂಬಾ ಕಂಡುಹಿಡಿದ್ರು. ಅವ್ರ ಹೆಸರೇ ರೈಟ್ ಬ್ರದರ್ಸ್ ಅಂತ. ಅವರಿಬ್ರು ಬೇರೆ ಬೇರೆ ಹೆಸರಿದೆ. ಅವರೇ ಫ್ಲೈಟ್ ಕಂಡುಹಿಡಿದ್ರು. ಫಾಸ್ಟ್ ಪ್ರಸಂಗ ಮಾಡ್ತಾ ಇದ್ರೆ ನಾವು ಹಾರಕ್ಕಾಗಲ್ಲ ಅಂತ ಹೇಳಿದ್ರೆ, ಅಲ್ಲೆಲ್ಲೂಯಾ, ಯಾಕಾಗಲ್ಲ ಅಂತ ಹೋಗ್ಬಿಟ್ಟು ಕಂಡುಹಿಡಿದ್ರು ಅಂತ ಹೇಳಿ. ಅಲ್ಲೆಲ್ಲೂಯಾ, ಹಾಗೆ ಇಲ್ಲಿ ಬನ್ನಿ. ಬೇಗ ಕಂಟಿನ್ಯೂ ಮಾಡೋಣ. ಆಮೆನ್, ಆಮೆನ್. ಯಾರಿಗೆ? ದಾಸರಿಗೆ. ದಾಸರಂದ್ರೆ ಯಾರು? ನೀನು, ನಾನು, ಈ ಲೋಕದಲ್ಲಿರೋ ವಿಶ್ವಾಸಿ. ನಮ್ಗಿನ ಯೇಸು ಕ್ರಿಸ್ತನ ಹೋದ್ಮೇಲೆ ಹುಟ್ಟಿದಂತ ವಿಶ್ವಾಸಿಗಳಿಗೆ, ಮುಂದೆ ನಾವು ಹೋದ್ಮೇಲೆ ಬರೋ ವಿಶ್ವಾಸಿಗಳಿಗೆ ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ದಾಸರು. ಹೊರಗಡೆ ಇರೋ ದಾಸರಲ್ಲ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತನಾಗಿರೋ ನಿನ್ನನ್ನ ದೇವರು ದಾಸನು ಅಂತ ಇದ್ದಾರೆ. ನಿನ್ ಪಾಪ ಬೇಡ, ಪರಿಶುದ್ಧನಾಗಿರ್ಬೇಕಂತ ಪಾಪವನ್ನ ಬಿಟ್ಟು, ಪಾಪಕ್ಕೆ ನೀನು ಸೋತೋಗಿದ್ದೆ, ಮೊದಲು ಪಾಪಕ್ಕೆ ದಾಸನಾಗಿದ್ದೆ ಅಂತ ರೋಮಾಪುರ ಗ್ರಂಥ ಹೇಳ್ತದೆ. ಆದ್ರಿಂದ ನೀನು ಮೊದಲು ಪಾಪಕ್ಕೆ ದಾಸನಾಗಿದೆ, ಈಗ ನೀತಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ದಾಸನಾಗಿದೆಯಾ. ದಾಸರಿಗೆ ಹಂಗಾದ್ರೆ ಇದು ಮುಖ್ಯವಾಗಿ ತಿಳ್ಕೊಳ್ಳಿ. ಈ ಗ್ರಂಥನ ಬರ್ತಿರೋದು ಯೋಹಾನ. ನಿಮ್ಗೆಲ್ಲಾ ಕಡೆ ಕರ್ಕೊಂಡು ತೋರಿಸ್ತಾ ಇರೋದು ದೇವದೂತನಿಗೆ ಹೇಳ್ತಾ ಇರೋದು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗೆ ಹೇಳ್ತಾ ಇರೋದು ತಂದೆಯಾದ ದೇವರು. ಇವತ್ತು ಅಷ್ಟೇ ಒಳ್ಳೆ ಸಭೆ, ಒಳ್ಳೆ ಬೋಧನೆ, ಒಳ್ಳೆ ವಚನ ಎಲ್ಲಿಂದ ಬರ್ತೈತೆ ಅಂದ್ರೆ ಮೊದಲು ತಂದೆಯಾದ ದೇವರು ಯೇಸು ಕ್ರಿಸ್ತನು ಕೊಡ್ತಾನೆ. ಎಷ್ಟು ಜನ ಆದ್ರೆ ಅವಾಗ? ಇಬ್ರು. ಮೂರನೇದು ದೇವದೂತನ ಕೈಯಲ್ಲಿ ಕಳ್ಸ್ತಾನೆ ಸಂದೇಶ, ಮೆಸೆಂಜರ್ ಅಂತಾರೆ ಅವರು. ಫಾರ್ ಎಕ್ಸಾಂಪಲ್ ಗಾಬ್ರಿಯೇಲ್, ನೀನು ಪ್ರೇಯರ್ ಮಾಡಿದೆ, ಅವತ್ತೇ ದೇವ್ರಿಗೆ ಹೇಳ್ಬಿಟ್ಟ ನಾನು ಬರೋದಕ್ಕೆ ತಡೆದ, ನಿಮಗೆ ತೋರಿಸ್ತೀನಿ 2 ಕೊಂಬಂದ್ರೆ ಏನು, 1 ಕೊಂಬಂದ್ರೆ ಏನು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವದೂತರು ಎತ್ಕೊಂಡು ಬಂದು ಯೋಹಾನನ ಕೈ ಕೊಡ್ತಾನೆ. ಎಷ್ಟು ಜನ ಆದ್ರೆ ಅವಾಗ? ತಂದೆಯಾದ ದೇವರು, ಯೇಸು ಕ್ರಿಸ್ತನು ದೂತನ ಕೈ ಕೊಟ್ಟ. ದೂತನು ಯೋಹಾನನ್ ತೋರಿಸ್ತಾರೆ. 4 ಜನ ಆದ್ರು. ಯೋಹಾನ ಬೋಧಕರಿಗೆ ಕೊಡ್ತಾ ಇದ್ದಾರೆ. ಎಫೆಸ ಸಭೆಯಲ್ಲಿರುವ ದೂತನಂದ್ರೆ ಬೋಧಕನು ಕೊಡ್ತಾ ಇದ್ದಾನೆ. ಪರ್ಗಮದಲ್ಲಿರುವ ಸಭೆಯ ದೂತನಿಗೆ ಹೇಳ್ತಾ ಇದ್ದಾನೆ, ಬೋಧಕನು ಕೊಡ್ತಾ ಇದ್ದಾರೆ. ಎಷ್ಟು ಜನ ಆಯ್ತು? ಇದೆಲ್ಲ ಈ ಮೆಸೇಜ್ ಸಂಬಂಧಪಟ್ಟಿರೋ ಒಂದೇ ಅಧ್ಯಾಯಕ್ಕೆ ಇಷ್ಟು ಹೇಳ್ತಾರದು ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 5 ಜನ ಆಯ್ತಲ್ಲ. ಅದರ ನೆಕ್ಸ್ಟ್ ಬೋಧಕನು ಸ್ಪಿರಿಟ್ ಅಲ್ಲಿ, ಹೋಲಿ ಸ್ಪಿರಿಟ್ ಅಲ್ಲಿ ಹೇಳ್ತಾನೆ. ಬೋಧಕ ಮೂಲಕ ಹೋಲಿ ಸ್ಪಿರಿಟ್ ಹೇಳ್ತಾರೆ, ಪರಿಶುದ್ಧಾತ್ಮ. ಎಷ್ಟು ಜನ ಆದ್ರು? 6. 7ನೇದಿರೋದೇ ವಿಶ್ವಾಸಿ. ಅದಕ್ಕೆ 7 ಸ್ಟೆಪ್ಗಳಲ್ಲಿ ವಿಶ್ವಾಸಿಗೆ ವಾಕ್ಯ ಬರಬೇಕು. ಅದೇ ಕರೆಕ್ಟು. ಅದೇ ಪ್ರಕಟಣೆ ಗ್ರಂಥ ಕೂಡ ಹೇಳೋದು 1ನೇ ಅಧ್ಯಾಯ ಅದನ್ನೇ ಹೇಳ್ತೇವೆ. ಆಮೆನ್, ಹಲ್ಲೆಲೂಯಾ. ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ದೇವದೂತನು, ಯೋಹಾನನು, ಬೋಧಕನು, ಸಭೆ ನಕ್ಷತ್ರ. ಬೋಧಕನಿಂದ ಪರಿಶುದ್ಧಾತ್ಮನು ಮಾತಾಡ್ತಾನೆ. ಪರಿಶುದ್ಧಾತ್ಮನು ಮಾತಾಡೋ ಮಾತನ್ನ ವಿಶ್ವಾಸಿ ತಕೊಂತಾನೆ. 7 ಟೈಪಲ್ಲಿ ನೀರು ಆ ಟ್ಯಾಂಕ್ ಇಂದ ಬಂದು ಹಿಂಗ್ ತಿರುಗಿ, ತಿರುಗಿ, ಈ ಕೆಳಗಡೆ ಇಳಿದು ಹಿಂಗ್ ಬಂದು ನಮ್ಮ ಮನೆ ನಲ್ಲಿ ಒಳಗಡೆ ಬರ್ತದೆ.
ನಮ್ಮ ಒಳಗಡೆ ಹಿಂಗ್ ಬರ್ಬೇಕು ವಾಕ್ಯ, ಅದೇ ಕರೆಕ್ಟು. ಹಿಂಗಿಂದ ಬಂದ್ರೆ ಕಷ್ಟ, ಹಿಂಗಿಂದ ಬರಬೇಕು, ಹಿಂಗ್ ಬರ್ಬೇಕು. ಇಲ್ಲಿಂದ ಬಂದ್ರೆ ಕಷ್ಟ, ಇಲ್ಲಿಂದ ಹಿಂಗ್ ಬಂದು ಹಿಂಗ್ ಬರ್ಬೇಕು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಂಗೆ ನೋಡಿ, ಇದಲ್ಲದೆ ಆತನು ತನ್ನ ದೂತರನ್ನು ಕಳುಹಿಸಿ ಅವನ ಮೂಲಕ, ದೂತನ ಬಲ್ಲ ನೋಡಲಿ, ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ, ಮೇಲ್ಗಡೆ ವಾಕ್ಯದಲ್ಲಿ ದಾಸರು ಅಂತಿತ್ತು. ವಿಶ್ವಾಸಿಗಳು, ದೇವಜನರು, ಪಾಸ್ಟರ್ಗಳ ದಾಸರು. ದಾಸನಂದ್ರೆ ಯೋಹಾನ ಅಂತಿದೆ ನೋಡಿ ಮುಂದೆ. ಯೋಹಾನನಿಗೆ ಸೂಚಿಸಿದನು. ಮೇಲ್ಗಡೆ ಇರೋ ದಾಸರು ನಾವೆಲ್ಲ, ಕೆಳಗಡೆ ಇರೋ ದಾಸನು ಯೋಹಾನ, ಪಾಸ್ಟರ್. ಹಲ್ಲೆಲೂಯಾ. 2ನೇ ವಚನ, ಯೋಹಾನನು ತಾನು ಕಂಡದ್ದನ್ನೆಲ್ಲ, ಏನಂತೆ ಅದರಲ್ಲಿ ಅರ್ಥ ಇದೆ ಸಿಸ್ಟರ್ ಬ್ರದರ್. ಕಂಡದ್ದನ್ನೆಲ್ಲ, ಏನ್ ಸೀಲ್ ಗೀಲ್ ದಾನಿಯಲ್ಲಿ ಕೇಳಿದಂಗೆ ಮುದ್ರೆ ಮುಚ್ಚಿಕೋ, ಬರೀ ಸುಮ್ಮನೆ ಕೇಳ್ಬೇಡ. ಅದೋಸ್ ದೀಪದಲ್ಲಿ ಬರೀ ಅಂತ ಹೇಳ್ತಾನೆ, ಮುಂದಕ್ಕೆ ನೋಡಿ ನೀವು ಎಲ್ಲ ಎಲ್ಲ ಬರೆದು ಪಬ್ಲಿಸಿಟಿ ಮಾಡ್ಬಿಟ್ಟು, ಇದು ನೀನು ಹೋಗ್ಬಿಟ್ಟು ಇಲ್ಲಿಂದ ದರ್ಶನ ಕಂಡ್ಮೇಲೆ ಬರೆದು ಬಿಟ್ಟು ನೀವೆಲ್ಲ ಪಬ್ಲಿಷ್ ಮಾಡ್ಬಿಡ್ಬೇಕು, ಮುಚ್ಚಿಕ್ಬಾರ್ದು. ಒಂದೊಂದು ಮಾತು ಕೂಡ, ಒಂದೊಂದು ದರ್ಶನ ಕೂಡ, ಒಂದೊಂದು ಸೀನ್ ಕೂಡ, ಬಾಬಿಲೋನ್ ಬಗ್ಗೆ ಕೂಡ, 7 ತಲೆಗಳ ಬಗ್ಗೆ ಕೂಡ, 7 ಕಣ್ಣುಗಳ ಬಗ್ಗೆ ಕೂಡ, 7 ದೂತರ ಬಗ್ಗೆ ಕೂಡ, 7 ನಕ್ಷತ್ರಗಳ ಬಗ್ಗೆ ಕೂಡ, 7 ಆತ್ಮಗಳ ಬಗ್ಗೆ ಕೂಡ, ಒಂದೊಂದು ಕೂಡ ನೀನು ಹೇಳ್ಬಿಡ್ಬೇಕು. 7 ಪಾತ್ರೆಗಳ ಬಗ್ಗೆ, 7 ತುಂತೂರಿಗಳ ಬಗ್ಗೆ, 7 ಮುದ್ರೆಗಳ ಬಗ್ಗೆ, ಪರಲೋಕದ ಬಗ್ಗೆ, 4 ಜೀವಿಗಳ ಬಗ್ಗೆ, 24 ಮಂದಿ ಹಿರಿಯರ ಬಗ್ಗೆ ಎಲ್ಲ ಕರೆಕ್ಟಾಗಿ ಈ ವಾಕ್ಯ ಎದ್ದೆ ಎತ್ಕೊಂಡು ಮಾತಾಡಿದ್ರೆ 3 ವರ್ಷ ಮಾತಾಡೋದು ಪ್ರಕಟಣೆ ಗ್ರಂಥ ಮುಗಿಯಲ್ಲ. ಅಷ್ಟೊಂದು ರಹಸ್ಯ ಸತ್ಯ ಪ್ರಕಟಣೆ ಗ್ರಂಥದಲ್ಲಿ ಅಡಗಿದೆ. ಪ್ರಕಟಣೆ ಗ್ರಂಥ ಅರ್ಥ ಆಗಿಲ್ಲ ಅಂದ್ರೆ ವೇಸ್ಟು. ಪ್ರಕಟಣೆ ಗ್ರಂಥ ಸಭೆಯಲ್ಲಿ ಬೋಧಿಸಿಲ್ಲದೆ ಸಭೆನೇ ವೇಸ್ಟ್. ಯಾರನ್ನ ಬೈಕೊಳ್ಳಿ, ನನಗೆ ಗೊತ್ತಿಲ್ಲ. ಮೇನ್ ಸಭೆಯಲ್ಲಿ ಪ್ರಕಟಣೆ ಗ್ರಂಥ ಎತ್ಕೊಳ್ಳಲ್ಲ ಅಂದ್ರೆ ನಿಜವಾಗ್ಲೂ ಸಭೆನೇ ಕಷ್ಟ. ಸಭೆಯಲ್ಲಿ ಎತ್ತಲ್ಪಡೋದ್ರಲ್ಲೇ ಕಷ್ಟ. ಸಭೆ ಎತ್ಕೊಳ್ಳಲ್ಲ, ನನ್ಗೆ ಗೊತ್ತು. ಎಲ್ಲಾರು ಅಂತ ಹೇಳ್ತಾ ಇಲ್ಲ, ಸಾರಿ, ಎತ್ಕೊಳ್ಳೋ ಪಾಸ್ಟ್ ಎತ್ಕೊಳ್ತಾ ಇಲ್ಲ, ಇದ್ದಾರೆ ಸುಮಾರು ಪಾಸ್ಟ್ ಎತ್ತಲ್ಲ. ಯಾವುದೋ ಒಂದು ಕೀರ್ತನೆಗಳು, ಜ್ಞಾನ ಹೋಗ್ತೀವಿ, ಅಸಾವಡ ಮಾಡಿದ್ವಿ ಅಷ್ಟೇ. ಅದರಲ್ಲಿ ಪ್ರಕಟಣೆ ಗ್ರಂಥ, ಇಬ್ರಿಯ ಗ್ರಂಥನೂ ಅರ್ಥ ಆಗಲ್ಲ, ಇಬ್ರಿಯ ಗ್ರಂಥನೂ ಅರ್ಥ ಆಗಲ್ಲ. ಯಾಜಕ ಕಾಂಡ ಓದಿಲ್ಲ ಅಂದ್ರೆ ಇಬ್ರಿಯ ಗ್ರಂಥ ಅರ್ಥನೇ ಆಗಲ್ಲ. ಅದಕ್ಕೆ ಎಲ್ಲವನ್ನು ಹಲ್ಲೆಲೂಯಾ ಹಲ್ಲೆಲೂಯಾ ಇಷ್ಟು ಹೇಳ್ಬಿಟ್ಮೇಲೆ ನಾನು ಎಲ್ಲ ತಿಳ್ಕೊಂಡಿರೋನಂತ ನಾನು ಹೇಳಲ್ಲ, ನಾನು ತಿಳಿದಷ್ಟು ಹೇಳ್ತಾ ಇದ್ದೀನಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಯೋಹಾನನು ತಾನು ಕಂಡಿದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ, ಯಾರ ವಾಕ್ಯ ವಿಷಯ, ಯಾವ ವಿಷಯವಾಗಿಯೂ, ವಾಕ್ಯ ಅಂದ್ರೆ ಯೇಸು, ದೇವರ ವಾಕ್ಯದ ವಿಷಯವಾಗಿಯೂ, ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ನೀವೇ ದೇವರ ಸಾಕ್ಷಿ, ನಾವೇ ಈ ಲೋಕಕ್ಕೆ ಸಾಕ್ಷಿ ಕೊಡಬೇಕು. ಯೋಹಾನ ಪರಲೋಕವನ್ನ, ಯೇಸು ಕ್ರಿಸ್ತನನ್ನ, ವಾಕ್ಯದ ಬಗ್ಗೆ ತಂದೆಯಾದ ದೇವರನ್ನ ಸಾಕ್ಷಿಯಾಗಿ ಕೊಡ್ತಾ ಇದ್ದಾನೆ. ಕೇಳಿ, ಈ ದರ್ಶನ ನೋಡುವಾಗ ಮಿನಿಮಮ್ ಅವನು ಹಣ್ಣು ಮುದುಕ, ವಯಸ್ಸಾಗೋದು. ಅವನನ್ನು ಎತ್ತಿ ಕಬಾಬ್ ಬಾಂಡ್ಲಿಯಲ್ಲಿ ಹಾಕಿದ್ರು, ದೊಡ್ಡ ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಿಸಿಬಿಟ್ಟು ಅದರೊಳಗಡೆ ಎತ್ತಾಕ್ತಾರೆ. ರಿಯಲ್ ಆಗಿ ಫಿಶನ್ನ, ಚಿಕನ್ನ, ಫುಲ್ ಕೋಳಿನ ಆಯಿಲಲ್ಲಿ ಹಾಕ್ತಾರಲ್ಲ, ಆ ರೀತಿನೇ ಹಾಕಿದ್ರು. ಮೇನ್ ಹಲ್ಲೆಲೂಯಾ. ಅವನಿಗೇನು ಆಗಲಿಲ್ಲ. ಸ್ವಲ್ಪ ಆಯಿಲ್ ಎಗ್ರಿಬಿಟ್ರೆ, ಬಜ್ಜಿ ಬಿದ್ದಿದ ತಕ್ಷಣ ಏನೇನು ಎಗ್ರಿಬಿಟ್ರೆ ಇಲ್ಲಿಗೋ 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 ಏನಾಗ್ತದೆ, ಬೊಬ್ಬೆ ಬಂದ್ಬಿಡ್ತದೆ. ಮತ್ತು ನೀರಿಗೆ ಕೊಡ್ತೀರಿ, ಐಸ್ ಕ್ಯಾಂಡಿ ಕೊಡ್ತೀರಿ, ಉರಿ 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 ಟೋಟಲ್ ಆಗಿ ಎತ್ತಾಕಿದ್ರು ಅವನ್ನ. ಶದ್ರಕ್, ಮೇಷಕ್, ಅಭಿನೋದಕ್ಕೂ ಸುತ್ತೋದಿಲ್ಲ, ಯೋಹಾನನು ಸುತ್ತೋದಿಲ್ಲ.
Hallelujah. Praise the Lord. ಕರೆಕ್ಟ್ ತಾನೆ? ದೇವ್ರು ಹಂಗೆ ಬೇಕಾದ್ರೂ ಮಾಡ್ತಾನೆ. ಹೆಂಗೆ ಬ್ರದರ್ ಅನ್ಬೇಡ, ಅದು ದೇವ್ರ ಕೆಲಸ, ನಿನ್ನ ಕೆಲಸ ಅಲ್ಲ. ನೀನು ನಂಬೇಕಷ್ಟೇ, ನೀನು ನಂಬೇಕು. ಅದೇ ಅನ್ನ ಮುದುಕ, ಅದು ಆ ವಾಕ್ಯ ಬಂದಾಗ ನೀವು ಬರೆಸ್ತೀವಿ. ಬನ್ನಿ, ಹಲ್ಲೆಲೂಯಾ. ಈಗ ಸಾಕ್ಷಿಯ ವಿಷಯವಾಗಿ ಸಾಕ್ಷಿ ಕೊಟ್ಟರೆ ನೆಕ್ಸ್ಟ್ ಓದಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಈ ಪ್ರವಾದನ ವಾಕ್ಯಗಳನ್ನ ಓದ್ತಾರೆ ಮನೆಯಲ್ಲೋ ಚರ್ಚಲ್ಲೋ ಓದ್ತಾ ಇದ್ದೀನಿ. ಈಗ ನಾನು ಓದ್ತಾ ಇದ್ದೀನಿ, ನೀನು ಓದ್ತೀಯ. ಓದುವಂಥವನು ಎರಡನೇದು, ಕೇಳುವಂಥವನು. ಪ್ರವಾದನೆ ಅನ್ನೋದಕ್ಕೆ ಈಗ ಹೇಳ್ತೀನಿ ಕೇಳಿ. ಈ ಪ್ರಕಟಣೆ ಗ್ರಂಥ ಇದೆಲ್ಲ 100 ಪ್ರಾಪರ್ಟಿಕ್ ವರ್ಡ್ಸ್, ಪ್ರವಾದನ ವಚನಗಳು 100 ಪ್ರವಾದನೆ ಅಂದ್ರೆ ಮೇಲಿಂದ ಮುಂದೆ ಆಗೋದನ್ನ ಹೇಳಿರೋದು. 100 ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವನು ಧನ್ಯನು. ಈ ಪ್ರಕಟಣೆ ಗ್ರಂಥ ಮಾತ್ರ ಬೈಬಲಲ್ಲಿ 100 ಪ್ರವಾದನೆ ವಾಕ್ಯ, 100. ಇನ್ನು ಮತ್ತಾಯ, ಮಾರ್ಕ, ಲೋಕ, ಯೋಹಾನ, ಅಪೊಸ್ತಲರ ಕೃತ್ಯ ಅದರಲ್ಲಿ ಮುಂದೆ ನಡೆಯೋದು ಹೇಳಿದೆ, ಆ ಟೈಮ್ ನಡೆದಿರೋದು ಹೇಳಿದೆ. ಮಿಕ್ಸ್ ಇದೆ, ಅದರಲ್ಲಿ ಮಿಕ್ಸ್ ಅಂದ್ರೆ ಒಳ್ಳೆಯದು. ಈ ಪ್ರಕಟಣೆ ಗ್ರಂಥ ಮಾತ್ರ 100 ಪ್ರವಾದನೆ. ಹಲ್ಲೆಲೂಯಾ. ಊಹಿಸಿಕೊಂಡು ಆತ್ಮಪ್ರೇರಿತರಾಗಿ ಬರೆದಿರೋದು. ಹಲ್ಲೆಲೂಯಾ. ಎರಡನೇದು, ಅದನ್ನು ಓದೋನು ಆಶೀರ್ವಾದ ಹೊಂದುತ್ತಾನೆ, ಕೇಳೋನು ಆಶೀರ್ವಾದ ಹೊಂದುತ್ತಾನೆ, ವಾಕ್ಯನ ಕೇಳಿ ಅದ್ರ ಪ್ರಕಾರ ನಡೆಯೋನು ಕೂಡ ಆಶೀರ್ವಾದ ಹೊಂದುತ್ತಾನೆ. ಧನ್ಯನು ಅಂದ್ರೆ ಅರ್ಥ. ಪ್ರೈಸ್ ದಿ ಲಾರ್ಡ್. 22:7 ಏನು ಹೇಳ್ತಿದೆ ಪ್ರಕಟಣೆ ಗ್ರಂಥ? ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಅರ್ಥ ಸಿಗ್ತದೆ ನೋಡಿ ಅಲ್ಲಿ ಫಾಸ್ಟ್ ಆಗಿ. 22:7. ಯಾವ ಪುಸ್ತಕ ಸಿಸ್ಟರ್? ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ಮಾತುಗಳನ್ನ ಕೈಗೊಂಡು ನಡೆಯುವವನು ಧನ್ಯನು. ಈ ಮಾತುಗಳು ಏನ್ ಹೇಳಿದರೆ ಅದರ ಪ್ರಕಾರ ನಡೆಯೋನು ಭಾಗ್ಯವಂತನು, ಗ್ರೇಟ್, ಲಕ್ಕಿ. ಈಗ ನಾವು 4ನೇ ವಚನ ಕೊಟ್ಟು ಹೋದಮ್ಮ. ಹಾಸ್ಯ ಸೀಮೆಯಲ್ಲಿರುವ ಇರಮ್ಮ. ಈ ಹಾಸ್ಯ ಸೀಮೆ ಅಂದ್ರೆ ಏಷ್ಯಾ ಖಂಡಕ್ಕೆ ಸೇರಿ ಟರ್ಕಿ. ಎಲ್ಲಿ? ಟರ್ಕಿಯಲ್ಲಿರೋದು ಈ ಸಭೆಗಳು 7 ಚರ್ಚಸ್ಗಳು. ಟರ್ಕಿ ದೇಶದಲ್ಲಿದೆ 7 ಸಭೆಗಳಂತಿದೆ ನೋಡಿ ಅಲ್ಲಿ. 7 ಸಭೆಗಳಂದ್ರೆ ಎಫೆಸ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ದುಬತಾರಿಯ ಸಭೆ, ಸಾದೀಸ್ ಸಭೆ, ಫಿಲಂಥಿಪಿಯ ಸಭೆ, ಲವೋದೋಕಿಯ. 7 ಸಭೆಗಳು 7 ತರ ಕ್ವಾಲಿಟಿ ಬೇರೆ ಬೇರೆ. 7 ಸಭೆಗಳು ಹೆಸರು ಹೇಳಿದೆ. ಹಲ್ಲೆಲೂಯಾ. ಕೇಳುವಂಥವನು, ಓದುವಂಥವನು ಅಂತ ಹೇಳಿ ದೇವರು ತಿರ್ಗಾ ಹೇಳ್ತಾ ಇದ್ದಾನೆ. 7 ಸಭೆಗಳು, ಅದು 7 ಸಭೆಗಳು ಟರ್ಕಿಯಲ್ಲಿ. ಇವತ್ತಿನ ಹೆಸರು ಟರ್ಕಿ. ಇವತ್ತಿನ ಹೆಸರೇನು? ಟರ್ಕಿಯಲ್ಲಿದೆ 7 ಸಭೆಗಳೆಲ್ಲ. ಒಂದು ಸಭೆಗೆ ಇನ್ನೊಂದು ಸಭೆಗೂ 20 ಕಿಲೋಮೀಟರ್ 30 ಕಿಲೋಮೀಟರ್ ಬೇಡ. ಈ ಸಭೆ ಬಗ್ಗೆ ಬರುವಾಗ ನಾನು ಹೇಳ್ತೀನಿ, ಕಿಲೋಮೀಟರ್ ಕೂಡ ಹೇಳ್ತೀನಿ. ಒಂದು 20 ಕಿಲೋಮೀಟರ್ 40 ಕಿಲೋಮೀಟರ್ ವ್ಯತ್ಯಾಸದಲ್ಲಿ ಒಂದೊಂದು ಚರ್ಚ್ ಇರ್ತದೆ. ಈ 7 ಸಭೆ ಅಂದ್ರಲ್ಲ, 7 ಸಭೆ ಏನ್ ಕ್ವಾಲಿಟಿ ಇದೆಯೋ ಅಂತ 7 ಸಭೆನೂ ಈ ಭೂಮಿಯಲ್ಲಿ ಇವತ್ತೈತೆ. ಸ್ಮರಣ ಹೇಗಿದೆ ಅಂತ ಸಭೆನೂ ಇದೆ ಇವತ್ತು. ಲವೋದಿಕೀಯ ಸಭೆ ಕೂಡ ಐತೆ. ಅಲ್ಲಿರೋ ಸಭೆಗಳು ಕೆಲವು ಹೊಡೆದಾಕಿದಾರೆ, ಅಲ್ಲಿಲ್ಲ ಚರ್ಚೆ. ಈ ಹೇಳ್ತಾ ಇರೋ ಚರ್ಚೆಗಳೇ ಇಲ್ಲ ಅಲ್ಲಿ. ಹೇಳ್ತಾ ಇರೋ ಚರ್ಚೆ ಅಲ್ಲಿಲ್ಲ. ಮೇನ್ ಹಲ್ಲೆಲೂಯಾ. ಅಲ್ಲಿ ಅದನ್ನ ಬೇರೆ ಬೇರೆ ಮಾರಿದ್ದಾರೆ. ಕೆಲವರು ಹೇಳ್ತಾರೆ ಅದು ನಿಜಾನೂ ಹೌದು. ಅದು ಕೆಲವರು ಮೊನ್ನೆ ತಾನೇ ಇದನ್ನು ಒಂದು ಸಭೆನ ಹೊಡೆದು ಆಮೇಲೆ ಶೋರೂಮ್ ಕೊಟ್ಬಿಟ್ಟು, ಹಲ್ಲೆಲೂಯಾ, ಇನ್ನೊಂದು ಎಕ್ಸಿಬಿಷನ್ ಕೊಟ್ಬಿಟ್ಟು. ಅದು ಮುಸ್ಲಿಂ ಕಂಟ್ರಿ ಆಕ್ಚುಲಿ ಟರ್ಕಿ. ಅಗೇನಿಸ್ಟ್ ಇಸ್ರಾಯೇಲ್ ಕಂಟ್ರಿ. ಅವರು ಇಸ್ರಾಯೇಲ್ ದೇಶವನ್ನು ವಿರೋಧಿಸ್ತಾರೆ, ಇಸ್ರಾಯೇಲ್ಸ್ನ ವಿರೋಧಿಸ್ತಾರೆ, ಯಹೂದ್ಯರನ್ನು. ಆಮೇಲೆ ಇಸ್ಲಾಮಿಕ್ ಕಂಟ್ರಿಗೆ ಸೇರ್ತಿದ್ದಾರೆ. ಯೋಹಾನನು ಬರೆಯುವುದೇನೆಂದರೆ, ಯಾರು ಬರೀತಾ ಇರೋದು ಇಲ್ಲಿ? ಯೋಹಾನ. ಯಾರು ಯೋಹಾನ? 12 ಮಂದಿ ಶಿಷ್ಯರಲ್ಲಿ 4ನೇ ಶಿಷ್ಯ.
ಹಲ್ಲೆಲೂಯಾ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಿಂದ. ವರ್ತಮಾನ ಕಾಲ ಅಂದ್ರೆ ಭೂತಕಾಲ ಅಂದ್ರೆ ಭವಿಷ್ಯತ್ ಕಾಲ ಅಂದ್ರೆ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಅಂದ್ರೆ ನಡೆದೋಗಿದೆ, ಭೂತಕಾಲ ಅಂದ್ರೆ ಈಗ ನಡೀತಾ ಇರೋದು. ಆಮೇಲೆ ವರ್ತಮಾನ ಕಾಲ ನಡೆದೋಗಿದೆ, ಭೂತಕಾಲ ನಡೀತಾ ಇದೆ, ಭವಿಷ್ಯತ್ ಕಾಲ ಅಂದ್ರೆ ಇನ್ ಮುಂದೆ ನಡೆಯುತ್ತೆ. ಪ್ರಕಟಣೆ ಗ್ರಂಥದಲ್ಲಿ 3 ವಿಧವಾಗಿರ್ತದೆ ವಾಕ್ಯಗಳು. ಆಮೇಲೆ ಮೊನ್ನೆ ನಾನು ನಿಮಗೆ ಸಂದೇಶ ಕೊಡುವಾಗ, ಸ್ಟಡಿ ಕೊಡುವಾಗ, ಬೈಬಲ್ ಸ್ಟಡಿಯಲ್ಲಿ ಒಂದು ಮಾತಿದೆ, ಪರಲೋಕದ ಯುದ್ಧ ಮೋಸ್ಟ್ಲಿ ಆದಿಗಿಂತ ಮುಂಚೆ ನಡೆದಿರ್ಬೋದು, ಸೃಷ್ಟಿಯಲ್ಲಿ 4ನೇ ದಿನದಲ್ಲಿ ಅವನು ಸೈತಾನ ತೆಗಿಬೋದು ಅಂತ ಹೇಳಿದ್ದೀನಿ. ಅದು ಕೂಡ ಇಲ್ಲಿ 13ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದ್ದಾರೆ. ಹಲ್ಲೆಲೂಯಾ. ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿದ್ರು, ವಿವರಿಸಿದ್ರು. ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದಲೂ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. ಈ 7 ಆತ್ಮಗಳು ಅಂದ್ರೆ ನಿಮಗೆ ಇದಕ್ಕೆ ವಾಕ್ಯ ಬರ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಪ್ರಕಟಣೆ ಗ್ರಂಥ 3:1, ಪ್ರಕಟಣೆ ಗ್ರಂಥ 4:5, Revelation chapter 3:1, Revelation chapter 4:5, Revelation chapter 5:6. 3:1, 4:5, 5:6. ಇನ್ನು ಆ ಕಡೆ ಸ್ವಲ್ಪ ಐತೆ ಜಕ್ಕಾರ್ಯ ಗ್ರಂಥದಲ್ಲಿ. ಈ 7 ಆತ್ಮಗಳು ಲೋಕದಲ್ಲಿ ದೇವರು ಕಳಿಸಿರೋ 7 ಸೇವೆ ಮಾಡೋದು ಕಳಿಸಿರೋ 7 ಆತ್ಮಗಳು ಈ ಲೋಕದಲ್ಲಿ ಐತೆ. ಆ 7 ಆತ್ಮಗಳು ನೀವು ಓದಿ 7 ಸಭೆಗಳಂತ ಅದು ಅರ್ಥ ಕೊಡ್ತಾರೆ. ಏನಂತ ಅರ್ಥ ಕೊಡ್ತದೆ ನಿಮಗೆ? ಸಭೆಗಳಂತ ಅರ್ಥ ಕೊಡ್ತದೆ. ಹಲ್ಲೆಲೂಯಾ. 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು. ನಂಬತಕ್ಕ 7 ಆತ್ಮಗಳು ಯಾರಲ್ಲಿದೆ? ಕ್ರಿಸ್ತನಲ್ಲಿದೆ. ಕ್ರಿಸ್ತನಲ್ಲಿದೆ. ನೋಡಲ್ಲಿ ಚೆನ್ನಾಗಿ ನೋಡು. 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು. ಯೇಸು ನಂಬತಕ್ಕ ಸಾಕ್ಷಿಯು. 3ನೇ ಅವಾರ್ಡ್ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. ಯಾರು? ಇದುವರೆಗೂ ಯಾರು ಎದ್ದು ಬಂದಿಲ್ಲ. ಸ್ಟಿಲ್ ನವ್ ಆಲ್ಸೋ ಯೇಸು ಕ್ರಿಸ್ತನು ಮಾತ್ರ. ಯಾರನ್ನ ಮಾಡಿದ್ರೆ ಮ್ಯಾಜಿಕ್, ಡೂಪ್ಲಿಕೇಟ್. ಬಂದಿಲ್ಲ. ಯಾರನ್ನು ಹೇಳ್ಕೊಟ್ಟಿದ್ರೆ ಡೂಪ್ಲಿಕೇಟ್. ಇನ್ನು ಯಾರಿಗೂ ನ್ಯಾಯ ತೀರ್ಪೇ ಆಗಿಲ್ಲ, ಜಡ್ಜ್ಮೆಂಟೇ ಆಗಿಲ್ಲ. ಆ ಜಡ್ಜ್ಮೆಂಟ್ ದಿನದಲ್ಲಿ ಎದ್ದು ಬರೋದು ಎಲ್ಲಾರು. ಅದು ಬಿಟ್ಟರೆ ನೆಕ್ಸ್ಟ್ ಎದ್ದು ಬರೋದು ರ್ಯಾಪ್ಚರ್. ಅದಾದ್ಮೇಲೆ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಎದ್ದು ಬರೋದು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. 4ನೇ ಅವಾರ್ಡ್ ಏನು? ಭೂರಾಜರ ಒಡೆಯನು. ಎಂತವನು? ಒಡೆಯನು. ಭೂಮಿಯಲ್ಲಿರೋ ಎಲ್ಲ MLAಗಳಿಗೂ, ಎಲ್ಲ MP ಗಳಿಗೂ, ಎಲ್ಲ ಮಿನಿಸ್ಟ್ರಿಗಳಿಗೂ, ಎಲ್ಲ ಲ್ಯಾಕರ್ಗಳಿಗೂ, ಎಲ್ಲ ಅಧಿಕಾರ ನಡೆಸೋ ಮಿನಿಸ್ಟ್ರಿಗಳಿಗೂ, ಆಫೀಸರ್ಗಳಿಗೂ, ಹಲ್ಲೆಲೂಯಾ, ಇವರಿಗೆಲ್ಲ ಅಧಿಕಾರ ಕೊಡೋದು ಜೀಸಸ್ ಕ್ರೈಸ್ಟ್. ಇವತ್ತಿರೋ ಮುಖ್ಯಮಂತ್ರಿ ಬೊಮ್ಮಾಯಿ ಯೇಸು ಕ್ರಿಸ್ತನ್ ಕೊಟ್ಟಿರೋದು, ಪ್ರಧಾನಮಂತ್ರಿ ಕೊಟ್ಟಿಲ್ಲ. ಹಲ್ಲೆಲೂಯಾ. ನೋಡಲಿ, ಭೂರಾಜರ ಒಡೆಯನು. ಹಲ್ಲೆಲೂಯಾ. ಆಸಿಯಾ ಸಾಮ್ರಾಜ್ಯ, ಐಗುಪ್ತ ಸಾಮ್ರಾಜ್ಯ, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಆಮೆನ್. ನಮಗೆ ಶಾಂತಿ ಯಾರಿಂದ ಬರೋದಂತೆ? ಆಮೆನ್. ನಮಗೆ ಕೃಪೆ. ಹಲ್ಲೆಲೂಯಾ. ಬೇರೆ ಯಾರು ನಿನಗೆ ಕೃಪೆ ತೋರ್ಸಕ್ಕಾಗಲ್ಲ, ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ, ಕ್ಷಮಿಸೋಕ್ಕಾಗಲ್ಲ, ನಿನ್ನ ನಿತ್ಯ ಜೀವ ಕೊಡೋಕ್ಕಾಗಲ್ಲ, ನಿನ್ನ ಶಾಪ ಅನಿಸಕ್ಕಾಗಲ್ಲ, ನಿನ್ನ ಪಾಪ ಅನಿಸಕ್ಕಾಗಲ್ಲ, ನಿನ್ನ ನರಕದಿಂದ ತಪ್ಪಿಸಕ್ಕಾಗಲ್ಲ. ಓನ್ಲಿ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯಾ. ಆಮೆನ್. ನಮ್ಮನ್ನು ಪ್ರೀತಿಸುವವನು, ನಮ್ಮನ್ನ
ಯಾರು? ನಮ್ಮ ಅಮ್ಮನ, ನಮ್ಮ ಅಪ್ಪನ, ನಮ್ಮ ಹೆಂಡತಿನ, ನಮ್ಮ ಗಂಡನ, ನಮ್ಮ ಮಕ್ಕಳ, ನಮ್ಮ ಮನೇಲಿರೋ ನಮ್ಗೆ ಎದ್ದಿರೋ ಮಕ್ಕಳ, ಅವೇನನ್ನು ನೀವು ಪ್ರೀತಿಸಿದ್ರೆ ಯೇಸು ಸ್ವಾಮಿ ಅಷ್ಟು ಪ್ರೀತಿಸಲ್ಲ. ಇಬ್ರು ಗಂಡ ಹೆಂಡ್ತಿದ್ದಾರೆ, ಅವ್ರು ಇವಾಗಲೂ ಜೀವಂತವಾಗಿದ್ದಾರೆ, ಬಲವಾಗಿ ಸೇವೆ ಮಾಡ್ತಾ ಇದ್ದಾರೆ, ನಮ್ಮ ಇಂಡಿಯಾದಲ್ಲೇ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ದೇವರು ಆ ದಾಸನಿಗೆ ದಾಸಿಯನ್ನ ಕೊಟ್ಟಂತೆ. ಆ ದಾಸನ ಹೇಳಿದಂತೆ, ನಾನು ಯೇಸು ಸ್ವಾಮಿನೇ ಜಾಸ್ತಿ ಪ್ರೀತಿಸೋದು. ನಾನು ಮದುವೆಗಿನ ಮುಂಚೆ ಹೇಳಿದ್ದು ನೀವು ಆಮೇಲೆ ಅಂದಿಲ್ಲ 10 ಸಾರಿ ಹೇಳ್ತಾ ಇರ್ತೀವಿ. ಮದುವೆಗಿನ ಮುಂಚೆ ಹೇಳಿದ್ದು. ಅಲ್ಲೆಲ್ಲೂಯಾ. ಆ ಸಿಸ್ಟರ್ ಹೇಳಿದಂತೆ, ನಾನು 4 ಅವರಿಂದ ಅದನ್ನೇ ನಿಮ್ಗೆ ಹೇಳ್ಬೇಕಂತ. ಇಬ್ಬರಲ್ಲಿ ಹೆಂಗೆ ದೇವರು ಕಾರ್ಯ ಮಾಡಿದಂತ. ನಾನು ಇದಕ್ಕಿಂತ ದೇವರನ್ನೇ ಜಾಸ್ತಿ ಪ್ರೀತಿ ಮಾಡಿ. ಯಾಕೆ ಹೇಳು? ಆತ ನಮ್ಮನ್ನು ಜಾಸ್ತಿ ಪ್ರೀತಿಸೋದು. ಹೆಂಡತಿ ಚೀರಾಡ್ಬಿಡ್ತಾರೆ, ಗಂಡ ಬೀಚಾಡ್ಬಿಡ್ತಾರೆ, ಏಸಯ್ಯ ಮಾಡಲ್ಲ. ಎರಡು ಅದೇ ಯೇಸು ಕ್ರಿಸ್ತನಿಗೂ ಮನುಷ್ಯರಿಗಿರೋ ವ್ಯತ್ಯಾಸ. ಮನುಷ್ಯರ ಪ್ರೀತಿಗೂ ಯೇಸು ಕ್ರಿಸ್ತನ ಪ್ರೀತಿಗೂ. ನಾನಂತೂ ಯಾವತ್ತು ಏನೇ ಆಗಲಿ, ನಿಮ್ಮೆಲ್ಲರಿಗಿಂತ ಪ್ರಾಬ್ಲಮ್ ಜಾಸ್ತಿ ನನಗಾಗಿದೆ, ನೋವಾಗಿದೆ, ವೇದನೆ ಆಗಿದೆ, ಬೇಸರ ಆಗಿದೆ, ಚುಚ್ಚಿದ್ದಾರೆ ಮಾತುಗಳಲ್ಲಿ, ಬಂಧುಗಳು, ರಿಲೇಷನ್, ಸ್ನೇಹಿತರು, ಹೊರಗಡೆ ಎಲ್ಲರೂ ಮಾಡಿದ್ದಾರೆ ಬೇಜಾರು. ಇಂಥವ್ರು ಮಾಡಿಲ್ಲ ಅನ್ನಂಗಿಲ್ಲ. ಹೆಂಡತಿ ಸಮೇತ, ಮಗು ಸಮೇತ ನೀನೇನು ಮಾಡಿಲ್ಲಪ್ಪ ನನಗಂತ నేను ಹೇಳ್ತೀನಿ. ಯಾಕೆ ಗೊತ್ತಾ? ಅವರೆಲ್ಲ ಮಾಡಿದ, ಅವರಲ್ಲ, ಅವ್ರು ಮಾಡೋದೂ ಇಲ್ಲ. ದೇವ್ರು ಹೇಳಿದ್ರೆ ಅವ್ರು ಯಾರು ಮಾಡಿಲ್ಲ. ನೀನು ನನಗೇನು ಮಾಡಿಲ್ಲ. ನೀನು ನನಗೆ ಪ್ರೀತಿಸ್ತಾನೆ ನಮ್ಮನ್ನು. ನೀನು ಆ ಥರ ಪ್ರೀತಿ ಮಾಡಿದೆ, ನಿನ್ನ ಪರಲೋಕ ಕೊಡ್ತಾನೆ. ಹಲ್ಲೆಲೂಯಾ. ಆಮೆನ್. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದಿಂದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ನಮ್ಮನ್ನ ಪಾಪಗಳ ಬಿಡಿಸೋನು ಯೇಸು ಕ್ರಿಸ್ತನು. ಬೇರೆ ಯಾರು ಬಿಡಿಸಲ್ಲ. ನಿನ್ ದಾನ ಧರ್ಮ ಬಿಡಿಸಲ್ಲ, ನಿನ್ ತಾತ ಅಜ್ಜಿ ಬಿಡಿಸಲ್ಲ, ನಿನ್ ತಂದೆ ತಾಯಿ ಬಿಡಿಸಲ್ಲ, ಯಾರಿಗನ ಕಾಣಿಕೆ ಕೊಟ್ರೇನು ಬಿಡಿಸಲ್ಲ, ಒಂದು ಆಲಯ ಕಟ್ಕೊಟ್ರೇನು ಬಿಡಿಸಲ್ಲ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ಯೇಸು ಕ್ರಿಸ್ತನ ಪಾಪಗಳಿಂದ ಬಿಡಿಸುವವನು ನಮ್ಮನ್ನು ರಾಜ್ಯವನ್ನಾಗಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೋ ನಾವೇ ದೇವರ ರಾಜ್ಯ. ನಾವು ಒಂದು ದಿನ ಯೇಸು ಕ್ರಿಸ್ತನ ಜೊತೆಯಲ್ಲಿ ಈ ಭೂಮಿಯಲ್ಲಿ ರಾಜರಾಗಿ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀವಿ. ಯಾಜಕರಾಗಿದ್ದೀರಿ. ನಿಮ್ ದೇಹಕ್ಕೆ ನೀನೇ ಯಾಜಕರು. ಪಾಪ ಮಾಡಿದಿರಂಗೆ, ಈ ಕಣ್ಣು ಪಾಪ ಮಾಡಿದಿರಂಗೆ, ಈ ಕಿವಿ ಪಾಪ ಮಾಡಿದಿರಂಗೆ, ಈ ಕಾಲಲ್ಲಿ ತಪ್ಪಾದ ಸ್ಥಳಕ್ಕೆ ಹೋಗ್ತಿರಂಗೆ ನೀನೇ ಯಾಜಕ ಉದ್ಯೋಗ ಮಾಡ್ಕೊಬೇಕಷ್ಟೇ. ಆಮೇಲೆ ದೇವರ ರಾಜ್ಯದಲ್ಲಿ ಕೂಡ ಯಾಜಕನಾಗಿರ್ತೀವಿ. ಅದನ್ನೇ ಹೇಳ್ತೇನೆ. ವಿಮೋಚನಾ ಕಾಂಡ 19:5-6 ಬರ್ಕೊಳ್ಳಿ. ವಿಮೋಚನಾ ಕಾಂಡ 19:5-6. ಪ್ರಕಟಣೆ ಗ್ರಂಥ ಎಕ್ಸೋಡಸ್ ಚಾಪ್ಟರ್ 19:5-6. ಆಮೆನ್. 1 ಪೇತ್ರ 2:9 ಇದನ್ನ ಹೇಳ್ತದೆ. ಯಾಜಕರನ್ನಾಗಿಯೂ ರಾಜರನ್ನಾಗಿಯೂ ರಾಜವಂಶದವರನ್ನಾಗಿಯೂ ನಮ್ಮನ್ನ ಆರಿಸಿಕೊಂಡಿದ್ದಾರಂತೀವಿ. ಪ್ರೈಸ್ ದ ಲಾರ್ಡ್. ಯಾಜಕರನ್ನಾಗಿ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇಲೆ ಈ ವಾಕ್ಯ ಆಯಿತು. 7ನೇ ವಚನ ಬನ್ನಿ. ಇಗೋ ಮೇಘದೊಳಗಿಂದ ಬರುತ್ತಾನೆ. ಸೆಕೆಂಡ್ ಕಮಿಂಗ್ಸ್ ಅಲ್ಲಿ ಮೇಘದಲ್ಲಿ ಬರ್ತಾನೆ. ಆಮೆನ್. ಆಕಾಶದಿಂದ ಪರಲೋಕದಿಂದ ತಂದೆ ಬಲಗಡೆಯಿಂದ ಎದ್ದು ಬರ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವ. 2ನೇ ಬರೋಣದಲ್ಲಿ ಪ್ರತಿಯೊಬ್ಬರು ಕೂಡ ಯೇಸುವನ್ನ ನೋಡ್ತಾರೆ. ಇವತ್ತು ನೋಡದೇ ಇರೋರು ಕೂಡ ನೀನು ಇವತ್ತು ವಾಕ್ಯದಲ್ಲಿ ನೋಡ್ತಾರೆ. ಕೆಲವರು ಪಾಸ್ಟರ್ ವಿಶ್ವಾಸಿಗಳು ಅವತ್ತು ಯಾರನ್ನ ಬಿಡಲ್ಪಟ್ಟಿದ್ರೆ, ಈ ಭೂಮಿ ಮೇಲೆ ಇದ್ರೆ, ಸಭೆ ಮೇಲೆ ಇರ್ತದೆ ಈ ವಾಕ್ಯ ನಡೆಯುವಾಗ. ಈ ವಾಕ್ಯ ಇನ್ನೂ ನೆರವೇರುವಾಗ ಸಭೆ ಆಕಾಶದಲ್ಲಿ ಮಧ್ಯಾಕಾಶದಲ್ಲಿ ಇರ್ತದೆ. ಆಮೇಲೆ ಬಿಡಲ್ಪಟ್ಟಿರೋರು ಅವರಾಗ್ಲಿ ಕೇಳದಿರೋರಾಗ್ಲಿ ಪ್ರತಿಯೊಬ್ಬರು ನೋಡ್ತಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕ್ಲೀನಾಗಿ ಕಾಣಿಸ್ತಾನೆ ಜೀಸಸ್ ಕ್ರೈಸ್ಟ್. ನೇರವಾಗಿ ಎಲ್ಲರೂ ನೋಡ್ತಾರೆ. ನೇರವಾಗಿ ಎಲ್ಲರ ಕಣ್ಣುಗಳು
ಆತನನ್ನು ಕಾಣು. ಆದರೆ ರ್ಯಾಪ್ಚರ್ ಹೆಂಗ್ ಗೊತ್ತಾ? ಬರುವಿಕೆ ಎತ್ತಲ್ಪಡೋದು ಯಾರಿಗೂ ಕಾಣಿಸಲ್ಲ, ಆ ವಿಶ್ವಾಸಿಗೆ ಮಾತ್ರ. ಸೆಲೆಕ್ಷನ್ ಪರ್ಸನ್ ಮಾತ್ರ, ಚೂಸಿಂಗ್ ಪರ್ಸನ್ ಮಾತ್ರ. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಇರಿದವರು ಅಂದ್ರೆ ಜೆಂಟಲ್ಸ್. ಅಮೇನ್ ಅಮೇನ್ ಅಮೇನ್. ಜೆಂಟಲ್ಸ್ ಅಂದ್ರೆ ಅನ್ಯ ಜನಗಳಿಂದ ದೇವರ ಹತ್ರ ಆಗಿರೋ ನಾವು. ಭೂಮಿಯಲ್ಲಿರುವ ಎಲ್ಲ ಕುಲದವರು, ಭೂಮಿಯಲ್ಲಿರುವ ಆತನನ್ನು ನೋಡಿ ಎದೆ ಬಡಿದುಕೊಳ್ಳುತ್ತಾ. ಇದಕ್ಕೆಲ್ಲ ವಾಕ್ಯ ಹೇಳಿ ನೀವು ನೋಡೋಣ. ನಿಮ್ಗೆ ಕೊಟ್ಟು ಇಷ್ಟು ರೀಸೆಂಟ್ ಆಗಿ ಕೊಟ್ಟು ಹೇಳ್ಬೇಕಮ್ಮ. ಆಮೇಲೆ ಈ ವಾಕ್ಯ ಓದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ನೋಡಿ, ಪೂರ್ತಿಯಾಗಿ ಓದ್ಬಿಡ್ತೀನಿ. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಪಡೆದುಕೊಳ್ಳುವರು. ಎದೆ ಯಾಕೆ ಹೊಡ್ಕೋಬೇಕು? ಎದೆ ಯಾರು ಹೊಡ್ಕೊಳ್ಳೋದು? ಎದೆ ಯಾರು ಹೊಡ್ಕೊಳ್ಳೋದು? ನೋವಾಗಿರೋದು, ಬೇಜಾರಾಗಿರೋರು, ದುಃಖದಲ್ಲಿರೋರು, ಪ್ರಾಬ್ಲಮ್ ಇರೋರು, ಡೇಂಜರ್ ಅನುಭವಿಸೋರು. ಯೇಸು ಕ್ರಿಸ್ತನ್ ಬರೋದಿಂದಲೇ ನಮ್ದಿರೋರು ಎದೆಯನ್ನು ಹೊಡ್ಕೊಂತಾರಂತ ಇಲ್ಲಿ ಬರೀತಾರೆ, ಬೇರೆ ಏನಿಲ್ಲ. ನಮ್ದಿರೋರೆಲ್ಲ ಏನ್ ಮಾಡ್ಕೊಂತಾರಂತೆ? ಹೊಡ್ಕೊಂತಾರಂತೆ. ಹಿಂಗೆ ಅಯ್ಯೋ ರಕ್ಷಕನ್ ಬಂದ್ಬಿಟ್ಟ, ದೇವಕುಮಾರನ್ ಬಂದ್ಬಿಟ್ಟ, ನೋಡಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಬೆಟ್ಟಗಳೇ ನಮ್ಮ ಮೇಲೆ ಬೀಳಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿ. 6ನೇ ಅಧ್ಯಾಯ 17ನೇ ವಚನ ಓದಿ, 16, 17 ಓದಿ. 6 ಓಡಿ ಹೋಗಿ 14ರಿಂದ ಓದ್ತೀವಿ ನೋಡಿ. ಆಕಾಶವು ಸುರುಳಿಯಾಗಿ ಸುತ್ತಲ್ಪಟ್ಟು ಹೋಗಿ ಬಿಟ್ಟಿತು. ಎಲ್ಲ ಬೆಟ್ಟಗಳು ದೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು 1, 2 ಪ್ರಭುಗಳು, 3 ಸಹಸ್ರಾಧಿಪತಿಗಳು, 4 ಐಶ್ವರ್ಯವಂತರು, 5 ಪರಾಕ್ರಮಶಾಲಿಗಳು, 6 ಎಲ್ಲಾ ದಾಸರು, 7 ಸ್ವತಂತ್ರರು, 7 ಸ್ವತಂತ್ರರು ಬೆಟ್ಟಗಳ ಗಡಿಗಳಿಗೂ. ಇಲ್ಲೇನಿದೆ ಪದ? ಎಲ್ಲಾ ಕುಲದವರು, ಎಲ್ಲರ ಕಣ್ಣುಗಳು. ಎಷ್ಟು ಒಂದೊಂದು ವಾಕ್ಯಕ್ಕೂ ಕೂಡ ಎಷ್ಟು ಅರ್ಥ ಬರೆಸಿಟ್ಟಿದ್ದಾರೆ. ಹಲ್ಲೆಲೂಯಾ. ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ, ನೀವೇಳಿ, ನಮ್ಮ ಮೇಲೆ ಯಾಕೆ ಹೇಳ್ತಾರೆ ನೋಡಿ ಅವರೇ. ಆಮೇನ್. ಸಿಂಹಾಸನದ ಮೇಲೆ ಕೂತಿರುವ ತನ್ನ ಮುಖಕ್ಕೂ ಯಜ್ಞದ ಕುರಿಮರಿಯಾದಾತನ ಕೋಪಕ್ಕೂ 2ನೇ ಸಾರಿ ಬರುವಾಗ ಶಿಕ್ಷಿಸೋದಿಕ್ಕೆ ಬರೋದಂತ ನಾನು ಹೇಳಿದೆ. 2ನೇ ಸಾರಿ ಬರುವಾಗ ಪಾಪಿಗಳನ್ನ ಶಿಕ್ಷಿಸೋದಿಕ್ಕೆ. ಅದಕ್ಕೆ ಅವ್ರ ಹಂಗಂತ ಇರೋದು. ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನವು, ಸೆಕೆಂಡ್ ಕಮಿಂಗ್ಸು, 2ನೇ ಬರೋಣ ಬಂದ್ಬಿಡ್ತಾ ಇದೆ ಬೇಗ. ಅದೇ ಬಿಡ್ತಾ ಇದೆ ನೋಡಿ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು? ಆಗ ಬಿಡಲ್ಪಟ್ಟಿರೋ ಸಭೆ ಇರ್ತದೆ. ಅವ್ರು ಯಾರನ್ನ ಕ್ರಿಸ್ತನಿಗಾಗಿ ಅಂದ್ರೆ ನಿಲ್ಬೋದು. ಮಿಕ್ಕವರೆಲ್ಲ ಅಲ್ಲಾಡ್ಬೇಕಷ್ಟೇ. ಹಲ್ಲೆಲೂಯಾ. ನೆಕ್ಸ್ಟ್ ವಚನ ಯಾವುದು? 8 ಅಂತ ಹೇಳಿ, 8ನೇ ವಚನ ಅಂತ ಹೇಳಿ. ಯಾರಿಗನ ಭಯ ಆಗ್ತಾ ಇದೆ ನಾನು ಹೇಳೋ ಮಾತುಗಳು? ಯಾರಿಗನ ಭಯ ಆಗ್ತಾ ಇದೆಯಾ? ಭಯ ಹೇಳ್ತಾರೆ, ಎಚ್ಚರಿಕೆ ಹೇಳ್ತಾರೆ. ಆ ಕಡೆ ಹೋಗ್ಬೇಡ. ರೋಡಲ್ಲಿ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ ಅಂದ್ರೆ ಆಕ್ಸಿಡೆಂಟ್ ಝೋನ್, ಡೇಂಜರ್ ಝೋನ್, ಸ್ಪೀಡ್ ಲಿಮಿಟ್, ಹಂಪ್ಸ್ ಇದೆ, ಟರ್ನಿಂಗ್ ಇದೆ, ಸ್ವಲ್ಪ ಹಿಂಗೆ ಇದಿದೆ. ಏನು ಕೇಳೋದು ನಮಗೆ? ಹೋಗಿ ಬುದ್ಧಿ ಬಿಡ್ತೀರಿ ಅಂತ. ಆಮೇಲೆ ಹೋಗಿ ಇದೇ ಪ್ರಕಟಣೆ ಗ್ರಂಥ. ಅರ್ಥ ಆಯ್ತಪ್ಪ? ಪ್ರಕಟಣೆ ಗ್ರಂಥ ಹಂಗೆ. ಅಂದ್ರೆ ನಾನು ಹೋಗ್ತಾ ಇದ್ದೀನಿ, ಆ ಮೀಟರ್ ಕರೆಕ್ಟ್ ಆಗಲ್ಲ. ಗಾಡಿ ಅಲ್ಲಿ ಬಂದಿದ್ರೆ 40, 35, 22, 36 ಸ್ಪೀಡ್ ಲಿಮಿಟ್ ತೋರಿಸ್ತಾ ಇದ್ದಾರೆ ಮೀಟರ್ ರೋಡಲ್ಲಿ. ಮದುವೆಗೆ ಹೋಗ್ತಾ ಇದ್ರಿ, ಆ ಸ್ಪೀಡ್ ಲಿಮಿಟ್ ತೋರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಓಡಿಸ್ತಾ ಇದೀಯ, ಅದು ಕೂಡ ತೋರಿಸ್ತಾ ಇದೆ. ನಮ್ಮ ಗಾಡಿಯಲ್ಲಿ ಹೋಗಿದ ತಕ್ಷಣ ನಮ್ಮ ಗಾಡಿ 42 ಇತ್ತು. ಆ ಥರ ನೋಡಿದೆ, ಬರೋ ಗಾಡಿನೆಲ್ಲ ತೋರಿಸ್ತಾ ಇದೆ. ನಾನು ಜಾಸ್ತಿ ದೂರದಿಂದ ನೋಡ್ತಾ ಇದ್ದೆ. ನಮ್ಮ ಗಾಡಿಯಲ್ಲಿ ಹೋಗಿದ ತಕ್ಷಣ ಅದ್ರ ಎದುರಿಗೆ 42 ನೀನು ಹೋಗ್ತಾ ಇದ್ದೆ.
ಅದನ್ನೇ ಹೇಳ್ತಾ ಇದ್ದಂದ್ರೆ ಭಯ ಪಡಬೇಡಿ. ಪ್ರಕಟಣೆ ಗ್ರಂಥ ಎಚ್ಚರಿಸು, ತಪ್ಪಿಸ್ಕೋ ಈ ಉಪದ್ರವದಿಂದ, ತಪ್ಪಿಸ್ಕೋ ಈ ಲೋಕದಿಂದ. ಕೇಳೋಕ್ ಭಯ ಆಗುತ್ತೆ. ಪ್ರಕಟಣೆ ಗ್ರಂಥ ನೀನ್ ಕೈಗೊಂಡು ನಡೆದ್ರೆ ತಪ್ಪಿಸ್ಕೊಂತೀವಿ. ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಸರ್ವಶಕ್ತನು ಆಗಿದ್ದೇನೆಂದು ದೇವರಾದ ಕರ್ತನು. ಯಾರು ಹೇಳಿವರು? ಯಾರು ಹೇಳಿವರು? ಯೇಸು ಕ್ರಿಸ್ತನು. ಭೂಮಿಗಿಂತ ಸೃಷ್ಟಿಗಿಂತ ಮುಂಚೆ ಇದ್ದೀನಿ. ಮರಿಯ ಗರ್ಭದಲ್ಲಿ ಬಂದಿದ್ದು ಸೆಂಟ್ರಲ್. ಮರಿಯ ಗರ್ಭದಲ್ಲಿ ಹುಟ್ಟಿದ್ದು ಸೆಂಟ್ರದು. ನಮಗೆ ಅದಕ್ಕಿಂತ ಮುಂಚೆ ನಾನಿದ್ದೀನಿ. ನಾನು ಅಬ್ರಾಹ್ಮನಿಗಿನ ಮುಂಚೆ ಇದ್ದೀನಿ. ಮೋಶೆಗಿಂತ ದೊಡ್ಡವನು, ಎಲೀನಿಗಿಂತ ದೊಡ್ಡವನು ಅಂತ ಹೇಳಿದ್ದು ಯೇಸು ಕ್ರಿಸ್ತನು. ಆಮೇಲೆ ಭೂಮಿ ಉಂಟಾಗದಿದ್ದ ಮುಂಚೆ ನಾನಿದ್ದೀನಿ. ನಾನೇ ಆದಿಯು ಅಂತ್ಯವು ಮೊದಲನೆಯವನು ವರ್ತಮಾನ ಭೂತಕಾಲ ಭವಿಷ್ಯತ್ ಕಾಲ ಸರ್ವಶಕ್ತನು. ಸರ್ವಶಕ್ತನು ಮೇ ಈಗ ಹೇಳಿ ಯೇಸು ಸ್ವಾಮಿ 2000 ವರ್ಷಗಳಿಂದ ಬಂದಿದ್ದ ಮುಂಚೆ ಇದ್ದ, ಅವಾಗಿಂದ ಮಾತ್ರ ಇದ್ದಾನ. 2000 ವರ್ಷದಿಂದ ಇದ್ದಾನ, ಅದಕ್ಕಿಂತ ಮುಂಚೆನೆ ಇದ್ದಾನ. ಜೀಸಸ್ ಕ್ರೈಸ್ಟ್ ಮುಂಚೆನೆ ಇದ್ದಾನೆ. ಆದಾಮನಿಗಿನ ಮುಂಚೆ, ಸೂರ್ಯ ಚಂದ್ರ ನಕ್ಷತ್ರ ಸರ್ವ ಸೃಷ್ಟಿ ಎಲ್ಲಾ ದೇವದೂತರಿಗಿನ ಮುಂಚೆನೆ. ಯಾಕೆ? ಸೈತಾನಿಗಿನ ಮುಂಚೆ ಇದ್ದಾನೆ. ಮೇ ಸೈತಾನನ್ನು ಉಂಟು ಮಾಡಿದೆ ಯೇಸು ಸ್ವಾಮಿ. ಅಷ್ಟೇ. ನೀ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಆಮೇನ್. ಎಷ್ಟು ಜನ ಇಂಟ್ರೆಸ್ಟ್ ಕೇಳಿ ಮಾದಾಮಕ್ಕೆ ಚೆನ್ನಾಗಿ ಕೇಳ್ಬೇಕು. ಮೇನ್ ಹಲ್ಲೆಲೂಯಾ. ನಿಮ್ಮ ಸಹೋದರನು ಯೇಸುವಿನ ನಿರ್ಮಿತ 9ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿರ್ಮಿತ ಹಿಂಸೆ. ನಾನು ಹೇಳಿದೆ ಕುತ್ಕೊಂಡು ನಾನು ಸೇವಕರಿಗೆ ಏನಿರ್ತೈತೆ, ಏನಿರ್ತೈತೆ ಹಿಂಸೆಯಲ್ಲಿಯೂ ನೋಡಲಿ, ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು. ರಾಜ್ಯ ಅಂದ್ರೆ ಪರಲೋಕ. ರಾಜ್ಯ ಅಂದ್ರೆ ಪರಲೋಕ. ಕರ್ನಾಟಕ ರಾಜ್ಯ ಅಲ್ಲ, ತಮಿಳುನಾಡು ರಾಜ್ಯ ಅಲ್ಲ, ತೆಲಂಗಾಣ ರಾಜ್ಯ ಅಲ್ಲ. ಹಲ್ಲೆಲೂಯಾ. ಅಮೆರಿಕದಲ್ಲಿ ಕೂಡ ಸ್ಟೇಟ್ಸ್ ಇದೆ. ಆಮೇನ್. ವಾಷಿಂಗ್ಟನ್ DC ಅದು ಒಂದು ರಾಜ್ಯನೇ. ಅದೇ ಅಮೆರಿಕಾಗೆ ರಾಜಧಾನಿ. ನಮ್ಮ ಇಂಡಿಯಾ ಕೂಡ ರಾಜಧಾನಿ ಇದೆ, ಡೆಲ್ಲಿ, ನ್ಯೂ ಡೆಲ್ಲಿ. ಹಂಗೆ ನಮ್ಮ ಪ್ರಪಂಚಕ್ಕೆ ಒಂದು ರಾಜಧಾನಿ ಇದೆ, ಪರಲೋಕ ರಾಜ್ಯ. ಸರಿನಾ? ತಿರ್ಗಾ ಹೇಳ್ತೀನಿ ಕೇಳಿ. ಯೇಸುವಿನ ನಿರ್ಮಿತ ಹಿಂಸೆ. ಹಿಂಸೆ. ಯೇಸುವನ್ನು ನಮ್ದು ಏನಿರ್ತೈತೆ ನಮ್ಗೆ ಭೂಮಿಯಲ್ಲಿ? ಹಿಂಸೆಯಲ್ಲಿಯೋ, ರಾಜ್ಯದಲ್ಲಿಯೋ, ತಾಳ್ಮೆಯಲ್ಲಿಯೋ. ತಾಳ್ಮೆ, ತಾಳ್ಮೆ, ಓದಾರ್ಪು, ಕೊರ್ಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಲಿಯೋ ನಿಮ್ಮೊಂದಿಗೆ. ಇಲ್ಲಿ ಕೂತಿರೋ ನಿಮ್ಗೆ ಹೇಳ್ತಾರೆ, ಈ ಯೂಟ್ಯೂಬಲ್ಲಿ ಕೇಳ್ತಾರೆ ನಿಮಗೆ ಹೇಳ್ತಾರೆ. ನಿಮ್ಮೊಂದಿಗೆ, ನಿಮ್ಮೊಂದಿಗೆ. ಹಲ್ಲೆಲೂಯಾ. ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೋಸ್ಕರವು ಎಲ್ಲಿದ್ದಂತೆ? ಎಲ್ಲಿದ್ದಂತೆ? ದೇವರ ವಾಕ್ಯಕ್ಕೋಸ್ಕರವು ಬೇಕಾಗಿತ್ತು ಪ್ರಕಟಣೆ ಗ್ರಂಥ. ಭೂಮಿಗೆ ಬೇಕಾಗಿತ್ತು ಪ್ರಕಟಣೆ ಗ್ರಂಥ. ನಿನಗೂ ನನಗೂ ಹಿಂದಿನ ಕಾಲದಲ್ಲಿ ಇದ್ದವರಿಗೆ ಮುಂದೆ ಬರೋವರೆಗೂ ಬೇಕು ಈ ಪ್ರಕಟಣೆ ಗ್ರಂಥ. ಇದನ್ನ ಹೇಳ್ತಾ ಇದ್ದಾರೆ. ವಾಕ್ಯಕ್ಕೋಸ್ಕರವು, ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪದೋಸ್ ದೀಪದಲ್ಲಿದ್ದೇನು. ಪದೋಸ್ ದೀಪ ಅಂದ್ರೆ ನೀನು ಕೇಳ್ತಾರ ಹಂಗೆ ಸಿಂಪಲ್ ಜಾಗ ಅಲ್ಲ. ಪದೋಸ್ ದೀಪ ಅನ್ನೋದು ತುಂಬಾ ಹಾವುಗಳಿರೋ ಜಾಗ. 2 ಕಿಲೋಮೀಟರ್ ಮನುಷ್ಯರ 2 ಕಿಲೋಮೀಟರ್ ಅಂದ್ರೆ ಎಷ್ಟು ದೂರ ಆಯ್ತು? ಇಲ್ಲಿಂದ ಬಾನ್ಸೋಡಿ ಬಸ್ ಸ್ಟ್ಯಾಂಡ್ ಮನುಷ್ಯರೇ ಓಡಾಡಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಇದೆ. ಸಾರಿ, ಮನುಷ್ಯರು ಯಾರು ಇರಲ್ಲ, ನೀರಿರಲ್ಲ, ಲೈಟ್ ಇರಲ್ಲ, ಕತ್ತಲೆ. ಹಲ್ಲೆಲೂಯಾ.
ನೀರಿರಲ್ಲ, ಅಲ್ಲಿ ಮನುಷ್ಯರಿರಲ್ಲ. ನೀರು ಇಲ್ದಿರೋ ಜಾಗದಲ್ಲಿ ಇವನ್ನ ಆಗ್ಬೇಕು. ಅವನೇನು ತಪ್ಪು ಮಾಡಿಲ್ಲ. ಕಾಲದ ರೋಮ್ ಸಾಮ್ರಾಜ್ಯ ಇದ್ದಿತ್ತು. ಅದನ್ನು ಹೇಳ್ತಾನಲ್ಲ 17ನೇ ಅಧ್ಯಾಯದಲ್ಲಿ, ಈಗೊಬ್ಬನು ಇದ್ದಾನೆ ರೋಮ್ ಸಾಮ್ರಾಜ್ಯ ಇದೆ. ಕೇಳಿದ್ರೆ ನೆನಪಿದೆಯಾ ತಾನೆ? ಹಚ್ಚದಲ್ಲಿಯೂ ಪದೋಸ್ ದ್ವೀಪ ಅನ್ನೋದು ಭಯಂಕರ ಸ್ಥಳ. ಅಲ್ಲಿ ಲೈಟ್ ಇಲ್ಲ, ಆವುಗಳಿದೆ, ಒಂದು ದೀಪ, ಚಿಕ್ಕ ದೀಪ. ಇವಾಗ ಒಳ್ಳೆ ಟೂರಿಸ್ಟ್ ಏರಿಯಾ ಆಗಿದೆ. ದೀಪ, ಯಾರು ಇಲ್ಲ, ಮನುಷ್ಯರೇ ಇಲ್ಲ, ಏನೂ ಇಲ್ಲ, ಅಂಗಡಿಗಳೂ ಇಲ್ಲ, ನೀರು ಇಲ್ಲ. ಪದೋಸ್ ದೀಪದಲ್ಲಿ ಎತ್ತಾಗ ಅವನ ನೀರು ಕುಡಿಯೋ ದೀಪ, ಎಲ್ಲಿ ಹೋದ್ರೂ ನೀರು ಇರ್ತದೆ. ದೀಪ ಅಂದರೆ ಏನಂದರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ನಿಮಗೆ ಹೇಳ್ಬೇಕಂದ್ರೆ ಶ್ರೀಲಂಕಾ ದ್ವೀಪ ರಾಷ್ಟ್ರ, ಆಸ್ಟ್ರೇಲಿಯಾ ದ್ವೀಪ ರಾಷ್ಟ್ರ, ಅಂಡಮಾನ್ ನಿಕೋಬಾರ್ ದ್ವೀಪ ರಾಷ್ಟ್ರ. ಸರಿನಾ? ನಮ್ಮ ಭಾರತ ದ್ವೀಪ ರಾಷ್ಟ್ರ ಅಲ್ಲ. ಒಂದು ಸೈಡ್ ಮಾತ್ರ ಇದೆ, ಇನ್ನೊಂದು ಸೈಡ್ ಭೂಮಿ ಇದೆ. ಹಲ್ಲೆಲೂಯಾ. ಒಂದು ಸೈಡ್ ಮಾತ್ರ, ಹಲ್ಲೆಲೂಯಾ, ಅರ್ಧ ಶೇಪ್ ಮಾತ್ರ ಇದೆ. ಪ್ರೈಸ್ ದಿ ಲಾರ್ಡ್. ಇದ್ರಿಗಿಂತ ಕೆಳಗಡೆ ನೀರು, ಇದ್ರ ಮೇಲೆ ಎಲ್ಲ ಭೂಮಿನೇ. ರಷ್ಯಾ, ಚೀನಾ, ಹಾಂಗ್ಕಾಂಗ್, ಟಿಬೇಟ್, ನೇಪಾಳ, ಪಾಕಿಸ್ತಾನ್, ಆಫ್ಘಾನಿಸ್ತಾನ ಇದೆ ಭಾರತ ತಲೆ ಮೇಲೆ. ಕಾಲುಗಳು ಹೊಟ್ಟೆವರೆಗೂ ನೀರೇ ಭಾರತ. ಸರಿನಾ? ಅದು ಬೇಡ, ಸೈನ್ಸ್ ಬಂದ್ಬಿಡ್ತೈತೆ, ಜಾಗ್ರಫಿ ಬಂದ್ಬಿಡ್ತೈತೆ, ಇದೆಲ್ಲ ಬಂದ್ಬಿಡ್ತೈತೆ. ಅಲ್ಲೆಲ್ಲೂಯಾ. ನಾನು ಪದೋಸ್ ದೀಪದಲ್ಲಿ ಇದೆ ನೋಡು. ಇವನು ಆ ಒಂದಿಷ್ಟು ಕಷ್ಟದಲ್ಲಿ ಬರೆದು ಅದನ್ನು ಕೊಡಬೇಕಾದ್ರೆ ಅವನು ಎಷ್ಟು ಸಹಿಸ್ಕೊಂಡಿರ್ಬೋದು. ಹಿಂಸೆಯಲ್ಲಿ ನಿನಗೆ, ಇವತ್ತಿನಿರೋ ನಿನಗೆ, ಅವನದ್ದು ದೇವರ ಹತ್ರ ಹೋಗ್ತಾನೆ ನಿನಗೋಸ್ಕರ. ನೋಡಿ ಅವನು ಎಷ್ಟು ಒಂದು ಕತ್ತಲೆಯಲ್ಲಿ ಕಾದಿದ್ದಾನೆ, ಆತ್ಮ ಪರವಶನಾಗಿ ಹೋಗ್ತಾ ಇದ್ದಾನೆ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಏನಂತ ಆಗ್ತಂತೆ, ವಂಡರ್ಫುಲ್ ಆಗಿ. ಇನ್ನೇನು ಯೋಹಾನ ಅವನ ಕಂಟ್ರೋಲ್ ಅಲ್ಲಿ ಇಲ್ಲ. ಮ್ಯಾನ್, ಯೋಹಾನ ಅವನ ಕಂಟ್ರೋಲೇ ಇಲ್ಲ. ಕಂಪ್ಲೀಟ್ ಬಾಡಿ ಫಿಟ್ಟು, ಆತ್ಮ ಮೇಲೆ ಎತ್ಕೊಂಡು ಹೋಯ್ತು. ಬಾಡಿ ಎಲ್ಲಿ ಬಿದ್ದಿದೆ ನೀವು ಹೇಳಿ ಇವಾಗ? ಬಾಡಿ ಎಲ್ಲಿ ಬಿದ್ದಿದೆ? ಪದೋಸ್ ದ್ವೀಪದಲ್ಲಿದೆ. ಯೋಹಾನ ಆತ್ಮ ಪರಲೋಕದಲ್ಲಿದೆ. ಇದು ಆತ್ಮ, ಆ ದೇವರಾತ್ಮ ವಶನಾಗಿ. ದೇವರಾತ್ಮ ವಶ ಅಂದ್ರೆ ಬಾಡಿ ಇಲ್ಲಿ ಬಿದ್ದಿರ್ತೈತೆ, ಇದು ಎಲ್ಲೂ ಇರ್ತೈತೆ. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ಸಮಾಧಿ ಒಳಗಡೆ ಇದೆ. ಆತನ ಆತ್ಮ ಬೈಬಲ್ ಇರ್ತೈತೆ. ನೋವಿನ ಕಾಲದ ಜನರು, ಅದು ಹಿಂದಿನ ಜನರು ಸತ್ಯನ ಕೇಳಿರ್ಲಂತೆ, ಅವರಿಗೆ ಸುವಾರ್ತೆ ಹೇಳಕ್ ಹೋಗಿಲ್ಲ. ಆಮೆನ್, ಹಲ್ಲೆಲೂಯಾ. ದೇವರಾತ್ಮನ ವಶನಾಗಿ ನನ್ನ ಹಿಂದುಗಡೆ ತುಂತೂರಿಯನ್ನು ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆನು. ಬಾಡಿ ಪದೋಸ್ ದೀಪದಲ್ಲಿದೆ. ಯೋಹಾನ ಆತ್ಮ, ದೇವರಾತ್ಮ ಎತ್ಕೊಂಡು, ಅವನ ಆತ್ಮನ ಎತ್ಕೊಂಡು, ದೇವರಾತ್ಮ ಬೇರೆ, ಯೋಹಾನ ಆತ್ಮ ಬೇರೆ. ನಿನ್ನ ಆತ್ಮ ಬೇರೆ, ನಿನ್ನಲ್ಲಿರೋ ಪರಿಶುದ್ಧ ಆತ್ಮ ನಿನ್ನ ಆತ್ಮದಲ್ಲಿ ಜೀವಿಸೋದು. ಚೆನ್ನಾಗಿ ತಿಳ್ಕೊ. ನಿನ್ನಲ್ಲಿರೋ ಆತ್ಮ ಒಳಕ ಪರಿಶುದ್ಧ ಆತ್ಮ ಬರೋದು. ಅದಂಗೆ ನೀನ್ ಹೆಂಗನ ತಿಳ್ಕೊ. ಆಮೇನ್. ಅವಾಗ್ಲೇನೆ ನೀನ್ ಮಾರ್ಕ್ ಕೊಡೋದು ಚೇಂಜ್ ಆಗೋದು. ಇಲ್ಲಾಂದ್ರೆ ಚೇಂಜ್ ಆಗಲ್ಲ, ಇಲ್ಲಾಂದ್ರೆ ಮಾರ್ಕ್ ಪಡಲ್ಲ, ಇಲ್ಲಾಂದ್ರೆ ನಿನ್ನಲ್ಲಿ ಬದಲಾವಣೆ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಬ್ದವನ್ನು ಕೇಳಿದೆನು. ಹಿಂಗಿದ್ದಾನೆ, ಒಂದು ಶಬ್ದ ಕೇಳಿಸ್ತಾ ಇದೆ ಯೋಹಾನನಿಗೆ. ಏನೋ ಒಂದು ಶಬ್ದ ಕೇಳಿಸ್ತಾ ಇದೆ ಅಂತ ನೋಡ್ತಾ ಇದ್ದೇನೆ. ಹಿಂತಿರುಗಿ ನೋಡಲಿ. ಆಮೆನ್. ಕೇಳಿದೆನು, ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೀ ಕೇಳಬೇಡ. ಸ್ಟೋರಿ ತರ ಒಂದು ಬುಕ್ಕಲ್ಲಿ ಬರ್ಬೇಕು. ನೀನು ಹೋಗ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಸೈಲೆಂಟ್ ಆಗೋ ಇರಬೇಡ. ಏನೋ ನೋಡಿದೆ, ಏನೋ ಕೇಳಿದೆ, ಹಿಂಗಿತ್ತು, ಕೆರೋಬಿಗಳಿತ್ತು, 10 ತಲೆ, ಕೊಂಬುಗಳು, ಘಟಸರ್ಪ, ಯುದ್ಧ, ದೇವದೂತನು, ಮಿಕಾಯಲ್ ದೂತರು. ವಿಚಿತ್ರವಾಗಿತ್ತು, ಭಯಂಕರವಾಗಿತ್ತು. ಇಂಥ ದರ್ಶನ ನೋಡ್ಬಿಟ್ಟು ಎಷ್ಟೋ ದಿನ ದಾನಿಯಲ್ಲಿ ಆರೋಗ್ಯನೇ ಇರಲಿಲ್ಲ. ಭಯಪಟ್ಟು ಊಟ ತಿಂದಿರಾ ಸೈಲೆಂಟ್ ಆಗಿದ್ಬಿಟ್ಟಂತೆ. ಯಾರ ಹತ್ರ ಕೂಡ ಮಾತಾಡೋಕ್ಕಾಗಲಿಲ್ಲ ಅಂತ. ಇದನ್ನೇ ಅವನು ನೋಡ್ದ, ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ದ.
ಇದರಲ್ಲಿ ಎಷ್ಟೋ ಅಷ್ಟು ತೋರಿಸ್ಬಿಟ್ಟಿದ್ದಾನೆ ದಾನಿಯೇಲ್ ಕೂಡ. ಇವರಿಬ್ಬರು ವೆರಿ ಗ್ರೇಟ್ ಪರ್ಸನ್ ನಿಜವಾಗ್ಲೂ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ. ಅದು ಇಸ್ರಾಯೇಲ್ ಬರ್ದ, ಇದು ಸಭೆಗೆ ಬರೀತಾನೆ. ಇಷ್ಟೇ ವ್ಯತ್ಯಾಸ ಅದಕ್ಕೆ. ನೋಡುವುದನ್ನು ಪುಸ್ತಕದಲ್ಲಿ ಬರೆ ಎಫೆಸ, ಸ್ಮರ್ಣ, ಪೆರ್ಗಮ, ದುವತರಿಯ, ಸಾರ್ದಿಸ್, ಫಿಲದೆಲ್ಫಿಯ, ಲವೊದಿಕೀಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಹೇಳ್ತಾ ಇದೆ ನೋಡಲ್ಲಿ. 7 ಸಿಟೀಸ್. ಮೈಸೂರು ಸಿಟಿ 1, ತುಮಕೂರು ಸಿಟಿ 1, ಬ್ಯಾಂಗ್ಳೂರು ಸಿಟಿ 1, ಚಿಕ್ಕಬಳ್ಳಾಪುರ ಸಿಟಿ 1, ಕೋಲಾರ ಸಿಟಿ 1, ಆಮೇಲೆ ಹುಬ್ಳಿ ಧಾರವಾಡ ಸಿಟಿ 1. 7 ಪಟ್ಟಣಗಳಲ್ಲಿರುವ ಸಭೆಗಳಿಗೆ ಬನ್ನಿ. 20 ಕಿಲೋಮೀಟರ್ 40 ಕಿಲೋಮೀಟರ್ ಅಂತ ನಾನು ಹೇಳಿದ್ನಲ್ಲ. ಯಲಹಂಕ ಕೂಡ ಒಂದು ಸಿಟಿ, ದೊಡ್ಡಬಳ್ಳಾಪುರ ಕೂಡ ಒಂದು ಸಿಟಿ, ದೇವನಹಳ್ಳಿ ಕೂಡ ಒಂದು ಸಿಟಿ. ಇವಾಗ ಹಂಗ ಅನ್ಕೊಳ್ಳಿ ಸಾಡ, ಅದು ನಾನು ಹೇಳಿ ತುಮಕೂರು ಅದೆಲ್ಲ ಲಾಂಗ್ ಆಗೋಯ್ತು, ಅದೆಲ್ಲ 70 ಕಿಲೋಮೀಟರ್ 80 ಕಿಲೋಮೀಟರ್. ಯಲಹಂಕ ಕೂಡ ಒಂದು ಸಿಟಿ, ಹೊಸಕೋಟೆ ಒಂದು ಸಿಟಿ. ಹೊಸಕೋಟೆಯಲ್ಲಿ ಒಂದು ಚರ್ಚ್ ಇದೆ, ದೇವನಹಳ್ಳಿಯಲ್ಲಿ ಒಂದಿದೆ, ದೊಡ್ಡಬಳ್ಳಾಪುರದಲ್ಲಿ ಒಂದಿದೆ, ಬ್ಯಾಂಗ್ಳೂರು ಸೆಂಟ್ರಲ್ ಒಂದಿದೆ. ಈ ತರ 7 ಸಭೆಗಳು. ಆನೇಕಲ್ ಕೂಡ ಬೆಂಗಳೂರು ಸೇರಿದೆ, ದೊಡ್ಡಬಳ್ಳಾಪುರನು ಬೆಂಗಳೂರಿಗೆ, ಯಲಹಂಕನು ಬ್ಯಾಂಗ್ಳೂರಿಗೆ, ಹೊಸಕೋಟೆನು ಬ್ಯಾಂಗ್ಳೂರಿಗೆ. ಇವೆಲ್ಲ ಬ್ಯಾಂಗ್ಳೂರು ಸೇರಿರೋದು. ಇವೆಲ್ಲ ಬ್ಯಾಂಗ್ಳೂರು ಗ್ರಾಮಾಂತರ ಅಂತಾರೆ. ಅಲ್ಲಿರೋ ಸಭೆಗಳಿಗೆ ಬರೀ ಲೆಟರ್ನ, ಎಚ್ಚರಿಕೆಗಳನ್ನು ಕೂಡ ಅಲ್ಲಿರೋ ಪಾಸ್ಟ್ಗಳಿಗೆ ಹೇಳು. ಇದಾಗಲಿ ಅವ್ರ ಸಭೆಯಲ್ಲಿ ಮಿಸ್ಟೇಕ್ ಇದೆ, ಸರಿಪಡಿಸ್ಕೊಳ್ಳೋದು ಕೇಳು. ಇವತ್ತು ಪಾಸ್ಟ್ ಹಂಗಿದ್ರೆ ತಾನೇ ಪ್ರತಿ ಭಾನುವಾರ ಹಂಗೆ ಕೊಡೋಕ್ಕಾಗ. ಏನೋ ಒಂದು ಕೊಡೋಣ ಬಿಡು. ಎಲ್ಲೋ ಹೋಗಿ ಬಿಸಿಯಾಗಿ ಹೋಗಿ ಬಂದು ಸ್ಟೂರ್ ಹೋಗಿ ಬಂದು ಉಳ್ಬಿಟ್ಟ ಮೇಲೆ ಬಂದರೆ ಏನೋ ಮಾತಾಡ್ಬೋದು ತಮಾಷೆ ಆಗಿ. ಮನೆ ಯಾರೋ ಹೇಳಿದ್ರು, ಭಾಳ ನನಗೆ ಬೇಜಾರಾಯಿತು. ಅವರೆಲ್ಲ ಮುಂಚೆನೇ ಹೋಗಿದ್ರಂತೆ, ಮನೇಲಿದ್ರಂತೆ. ಫಾಸ್ಟ್ ಬಂದರು, ಬ್ಯಾಗ್ ಇಟ್ಟರು. ನಾನು ಚರ್ಚ್ಗೆ ಹೋಗ್ತೀನಿ. ಏನು ಹೇಳ್ತೀವಿ ಚರ್ಚ್ಗೆ ಹೋಗ್ಬಿಟ್ಟು? ಏನು ಹೇಳ್ತೀವಿ ಚರ್ಚ್ಗೆ ಹೋಗ್ಬಿಟ್ಟು? ಇಲ್ಲಿಂದ ಬಂದರೆ ಆಚೆಗಡೆ ಬ್ಯಾಗ್ ಇಟ್ಟರು ಚರ್ಚ್ಗೆ ಹೋಗ್ತೀನಿ. ಚರ್ಚಿನ ಸ್ಟಾರ್ಟ್ ಆಗೋದು 5 ನಿಮಿಷದಲ್ಲಿ. 5 ನಿಮಿಷದಲ್ಲಿ ಏನು ಹೇಳ್ತೀಯಾ? 5 ನಿಮಿಷದಲ್ಲಿ ಏನು ಹೇಳ್ತೀಯ ನೀನು? ನಾನು ಕೂಡ ಶುಕ್ರವಾರ ಒಂದು ಹತ್ರಕ್ಕೆ ಹೋಗಬೇಕು. ಹೋಗಲ್ಲ, ಪರವಾಗಿಲ್ಲ, ಅದೇನಾಗಲಿ. ಸಭೆ ಇದೆ, ನಮಗೆ ಊಟ ಕೊಡಬೇಕು ಸಭೆಯವರಿಗೆ. ಹಲ್ಲೆಲೂಯಾ. 10 ಜನ ಬರ್ತಾರೋ, 2 ಬರ್ತಾರೋ, 4 ಜನ ಬರ್ತಾರೋ, ಒಂದು ಆತ್ಮ ಕೂಡ ಬಿಟ್ಟೋಗಿರೋದು ವಾಪಸ್ ಬಂದರೆ ಅವ್ರ ಹೆಸರಲ್ಲಿ ಆರಾಧನೆ ನಡೀತದೆ ಪರಲೋಕದಲ್ಲಿ. ಒಂದು ಆತ್ಮಕ್ಕೆ ಪ್ರಯಾಸ ಕೊಡೋ ಸೇವಕರು ಬೇಜನ್ ಜನ ಇದ್ದಾರೆ. ಬೆಟ್ಟಗಳಲ್ಲಿ, ಅಡವಿಯಲ್ಲಿ, ಕಾಟ್ಗಳಲ್ಲಿ ಹೋಗಿ, ಬೀಚ್ಗಳಲ್ಲಿ ಹೋಗಿ ಓಡಿಸ್ಕೊಂಡು, ಬಯಸ್ಕೊಂಡು, ಉಗಿಸ್ಕೊಂಡು ಒಂದು ಆತ್ಮನ ಸಂಪಾದನೆ ಮಾಡೋಕ ಹಂಗೆ ಪಾಸ್ ಆಗ್ತಾರ. ಸ್ಟಿಲ್ ಇವಾಗಲೂ ಕೂಡ ಒಂದು ಆತ್ಮನೆ ತಿರ್ಗಾ ಅಷ್ಟು ದೂರ ಹೋಗ್ತಾರ. ಒಂದು ಆತ್ಮನೆ. ನೀನು ನೋಡುವುದನ್ನು ಬರೀ 12ನೇ ವಚನಕ್ಕೆ ಬನ್ನಿ. 7 ಪಟ್ಟಣಗಳಲ್ಲಿ ಸಭೆಗಳಿಗೆ ಕಳಿಸಬೇಕೆಂದು ನುಡಿದನು ನನ್ನ ಸಂಗಡ. ಇದು ಯೋಹಾನ ಮಾಡಿಲ್ಲಂಗಿದ್ರೆ ಈ ಕೆಲಸ ಸುಮ್ಮನೆ ಆಗ್ಬಿಟ್ಟಿದ್ರೆ ನಮ್ಮ ತರ ಸೈಲೆಂಟ್ ಆಗಿದ್ರೆ ನುಡಿದನು ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರನ್ನು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇದ್ದಾರೆ ನೋಡಿ? ಯಾರು ಮಾತಾಡ್ತಾ ಇದ್ದಾರೆ? 7 ಚಿನ್ನದ ದೀಪ ಸ್ತಂಭಗಳನ್ನು, 7 ದೀಪ ಸ್ತಂಭಗಳನ್ನ, ಚಿನ್ನದ ದೀಪ ಸ್ತಂಭಗಳನ್ನ. ಆಮೇನ್. ಆ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನು, ಅಂದ್ರೆ ಯೇಸು ಸ್ವಾಮಿ ಇರುವವನು. ಹಲ್ಲೆಲೂಯಾ. ಇರುವವನು. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. 7 ಚಿನ್ನದ ದೀಪ ಸ್ತಂಭಗಳನ್ನು, ಆ ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ. ಇಲ್ಲಿ ಕೇಳಿ, ಚಿನ್ನ ಅಂದ್ರೆ ಯೇಸು ಸ್ವಾಮಿ, ಮರಿಬೇಡಿ. ಚಿನ್ನ ಅಂದ್ರೆ ಯೇಸು ಸ್ವಾಮಿ. ಪ್ರಕಟಣೆ ಗ್ರಂಥದಲ್ಲಿ ಇರಲಿ, ಜಕಾರ್ಯ ಗ್ರಂಥದಲ್ಲಿ ಬರಲಿ, ಬೈಬಲಲ್ಲಿ ಎಲ್ಲನ ಬರಲಿ, ವಿಮೋಚನ ಕಾಂಡದಲ್ಲಿ ಕೂಡ ಇದೆ. 25, 26, 27, 28, 29, 30, 31, 32, 33 ಬಂಗಾರ ಚಿನ್ನ ಅಂತ ಬರ್ತದೆ. ಅಲ್ಲೆಲ್ಲನೂ
ಸೋಲೋಮನ ಕೂಡ ಆಲಯ ಕಟ್ಬಿಟ್ಟು ಗೋಡೆಗಳನ್ನ ಹಲಗೆಗಳನ್ನೆಲ್ಲ ಚಿನ್ನದಲ್ಲಿ ತುಂಬಿಟ್ಟ, ಚಿನ್ನದ ಲೇಪ ಹಾಕಿ. ಹಲ್ಲೆಲೂಯಾ, ಆಮೆನ್. ಚಿನ್ನ ಅಂದ್ರೆ ಯೇಸು ಸ್ವಾಮಿ, ಚಿನ್ನದ ದೀಪಸ್ತಂಭ ಅಂದ್ರೆ ಯೇಸು ಕ್ರಿಸ್ತ, ದೀಪಗಳಂದ್ರೆ ಸಭೆಗಳು. ದೀಪಗಳಂದ್ರೆ ಏನು? 7 ದೀಪಗಳಂದ್ರೆ 7 ಚರ್ಚ್. 7 ಚರ್ಚಸ್ ಎಲ್ಲಿದೆ? 11ನೇ ವಚನದಲ್ಲಿದೆ. ಹಲ್ಲೆಲೂಯಾ. ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಾತ್ರೆಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಈಗ ಹೇಳಿ, ಇನ್ನು ಹೇಳ್ತೀನಿ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೋ. ನಾವು ಮನೆಗಳಲ್ಲಿ ಹೋದ್ರೆ ಯೇಸುವನ್ನು ಫೋಟೋಗಳು ಹಾಕಿರ್ತಾರೆ, ಕಿಟಕಿಯಲ್ಲಿ, ಬಾಗಿಲಲ್ಲಿ, ಹೊರಗಡೆ, ಕೆಲವರು ಇದರಲ್ಲಿ ಗೇಟಲ್ಲಿ ಹೆಂಗಿರೋದು, ಹಿಂಗೆ ಬಿಡ್ತಾ ಇರೋ ಥರ ಇದೊಂದು ಕಲರು, ಇದೊಂದು ಕಲರು, ಹೆಂಗೆ ಹೆಂಗಿದ್ದಾರೆ ಜೀಸಸ್ ಕ್ರೈಸ್ಟ್. ನೀವು ಯಾರನ್ನು ನೋಡೋದು ತೆಗಿಸ್ಬಿಡ್ತೀರಾ? ತೆಗಿಯೋರು ತೆಗಿಸ್ಬಿಡ್ತೀವಿ ಅಂತ ಪೋಸ್ಟ್ ಕೂಡ ಆಗಬೇಡಿ, ತೆಗೆದ್ಬಿಡ್ಬೇಕು, ನೋಡಲ್ಲ. ಆಮೇಲೆ ಆತನ ತಲೆ ಕೂದಲು ಬಿಳಿ ಉಣ್ಣೆ, ವೈಟ್ ಕೂದಲು. ಆಮೇಲೆ ದೇವಕುಮಾರನ ತರ ಇದ್ದಾನೆ. 2ನೇದು. 3ನೇದು ಹಿಮದಂತೆ ಬೆಳ್ಳಗಿತ್ತು. ಏನು? ಆತನ ಬಟ್ಟೆ, ವಸ್ತ್ರ. ನಾವ್ ಹೆಂಗ ಹಾಕೊಂತೀರಿ? ಕಲ್ಲಾರಿ ಹಾಕೋ. ನಾವ್ ಹೆಂಗ ಹಾಕೊಂತೀರಿ? ನಿಲುವಂಗಿ ಅಂದ್ರೆ ಹೆಂಗಿರ್ತೈತೆ? ನಿಲುವಂದ್ರೆ ಹೆಂಗಿರ್ತೈತೆ? ಸಫಾರಿ ಡ್ರೆಸ್ ನೋಡಿದಿರಾ? ನೋಡಿಲ್ವಾ? ಸಫಾರಿ ಡ್ರೆಸ್ ನೋಡಿದ್ರಿ ತಾನೆ? ಜುಬ್ಬಾ ಪೈಜಾಮ ನೋಡಿದಿರಲ್ವಾ? ಹೆಂಗಿರ್ತದೆ ಅದು? ಮೈ ತುಂಬಾ ಇರ್ತದೆ. ಕತ್ತಲಿ ಫಾದರ್ಗಳು ಹಾಕಿರ್ತಾರೆ. ಆಮೇನ್. ಆ ಥರ ಅಲ್ಲಂದ್ರೆ ನಡಿಲಿ ನಿಲುವಂಗಿಯನ್ನು ತೊಟ್ಟುಕೊಂಡು. ನಿನ್ ದೇವರೇ ಹಂಗಿದ್ದಾರೆ, ನೀನ್ ಹೆಂಗಿದ್ದೀಯ? ನೀನೆಂತ ಬಟ್ಟೆಗಳು ಹಾಕೊಂಡ್ಬರ್ತೀಯ? ನೀನೆಂತ ಬಟ್ಟೆಗಳು ಹಾಕೊಂಡು ಓಡಾಡ್ತೀಯ ರೋಡ್ಗಳಲ್ಲಿ, ಕೆಲಸಗಳಿಗೆ, ಫಂಕ್ಷನ್ಗಳಿಗೆ? ನಿನ್ ದೇವ್ರು ಹೆಂಗಿದ್ದಾನೆ? ನಿಲುವಂಗಿ, ಬಿಳಿ ಬಟ್ಟೆ. ಬಿಳಿ ಬಟ್ಟೆ ಹಾಕಿಲ್ಲ ಅಂದ್ರೆ ಕಲ್ಲರೇ ಹಾಕೋ, ಮೈ ತುಂಬಾ ಹಾಕು. ಚರ್ಚಿಗೆ ಬರೋವಾಗ ಹಂಗೆ ಬಾ, ಮನೆಯಲ್ಲಿ ಹಂಗೆ ಇರುವ. ನನ್ನ ಹತ್ರ ಬರೋರ ಬಗ್ಗೆ ನಾನು ಸಹಿಸಲ್ಲ, ಬೇರೆಯವ್ರು ನಾನು ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಉರಿಯಂತೆಯೂ ಆತನ ಪಾದಗಳು ಕುಲುಮೆ. ಕುಲುಮೆ ಅಂದ್ರೆ ಕುಲುಮೆ ಹೆಂಗಿರ್ತೈತೆ? ಬಗ 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 ಅಂತ ರಡ್ಡಾಗಿರ್ತದೆ. ಕುಲುಮೆ ಅಂತೆಯೋ. ಯೇಸು ಸ್ವಾಮಿ ಕಾಲಗಳು ಹೆಂಗಿದೆ? ಕುಲುಮೆ ಅಂತೆಯೋ. ಆಮೇಲೆ ಕಾಯಿಸಿದ ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ. ಆಮೇನ್. ಕುಲುಮೆ ಅಂತೆಯೂ ತಾಮ್ರದಂತೆಯೂ ಆತನ ಧ್ವನಿಯು ಜಲ ಪ್ರವಾಹದ ಘೋಷದಂತೆಯೂ ಇದ್ದವು. ಸೌಂಡೆ ಪ್ರಳಯ ತರ ಇತ್ತಂತೆ. ಕಾಲುಗಳು ಸುಟ್ಟಿರೋ ತಾಮ್ರ ಹೆಂಗಿರ್ತದೆ ಗೊತ್ತಾ? ತಾಮ್ರ ಈಟು ಬಿಟ್ಕೊಡೋದಿಲ್ಲ ಬೇಗ. ತಾಮ್ರ ಪಾತ್ರೆ ಜಾಸ್ತಿ ಬಿಸಿ. ಅಲ್ಯೂಮಿನಿಯಂ ಪಾತ್ರೆಗಿಂತ, ಸ್ಟೀಲ್ ಪಾತ್ರೆಗಿಂತ, ಬಂಗಾರದ ಪಾತ್ರೆಗಿಂತ, ಹಿತ್ತಾಳೆ ಪಾತ್ರೆಗಿಂತ, ಬೆಳ್ಳಿ ಪಾತ್ರೆಗಿಂತ, ರಾಗಿ ಅಂತಾರೆ ತೆಲುಗಲ್ಲಿ, ತಾಮ್ರ ಪಾತ್ರೆಯಲ್ಲಿ ಕಾಫರ್ ಜಾಸ್ತಿ ಹೊತ್ತು ಬಿಸಿ ಇರ್ತದೆ. ಆ ಥರ ಅದನ್ನು ಕಾಯಿಸ್ಬಿಟ್ರೆ ರಡ್ಡಾಗಿರ್ತದೆ. ಕಬ್ಣ ಕೂಡ ಇರಲ್ಲ, ಅದಕ್ಕಿಂತ ರಡ್ಡಾಗಿರ್ತದೆ. ಹಂಗಿತ್ತು ಯೇಸುವಿನ ಕಾಲಗಳು. ಅದನ್ನ ಕಣ್ಣುಗಳು ಹಿಂಗಿತ್ತು, ಕೂದಲು ಹಂಗಿತ್ತು, ಬಟ್ಟೆ ಹಿಂಗಿತ್ತು. ಅದನ್ನ ಯಾವ ರೀತಿ ಇದೆ ಅಂತ ವರ್ಣಿಸ್ತಾ ಇದೆ. ಇದಕ್ಕೆ ನಿಮ್ಗೊಂದು ವಾಕ್ಯ ಎಲ್ಲಿ ಹೇಳ್ತೀನಿ ಅಂದ್ರೆ, ಮತ್ತಾಯ ಗ್ರಂಥ 17ನೇ ಅಧ್ಯಾಯ ನೀವು ಓದ್ಕೊಂಡು ಮನೇಲಿ ಐತೆ. 1, 2, 3 ವಚನಗಳು ಬರ್ಕೋಬೇಕು ಬಡ 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 ಅಂತ. ನಾನು ಅವಾಗಲೇ ಹೇಳಿದೆ, ಕ್ವಿಕ್ ಫಾಸ್ಟ್ ಆಗಿರ್ಬೇಕು. ಕೈಗಳು ಮಾಡೋದು ಕೈ, ಕಣ್ಣು ಮಾಡೋದು ಕಣ್ಣು, ಕಾಲು ಮಾಡೋದು ಕಾಲು, ತಲೆ 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 ಕೆಲಸ ಮಾಡ್ತಾ ಇರಬೇಕು. ಇಲ್ಲಿ ಕೊಟ್ಟು ಅಲ್ಲಿ ಹೋಯ್ತು, ಅಲ್ಲಿ ಬಂತು, ಇದು ಹೋಯ್ತು ಅನ್ಬಾರ್ದು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. 17ನೇ ಅಧ್ಯಾಯದಲ್ಲಿ ಏನಿದೆ ಅಂದ್ರೆ, ಅಲ್ಲಿ ಆತನ ಮುಖವು ರೂಪಾಂತರವಾದ ಸೂರ್ಯನಂತೆ ಪ್ರಕಾಶಿಸಿತು ಅಂತ. ಆತನ ಮುಖದಲ್ಲಿ ಬೇರೆ ಹೇಳಿ ಎಲ್ಲಾರು, ಬೇರೆ ಆಯ್ತಂತೆ ಅಲ್ಲಿ ಆತ ಮುಖ. ಸಿಸ್ಟರ್, ನನಗೆ ಸ್ವಲ್ಪ ಗಮನ ಕೊಟ್ಟು ಕೇಳ್ತೀರಾ? ಬೇರೆ ಮುಖ ಹೆಂಗಾಗ್ತದೆ ಬ್ರದರ್ ನಿಂದು? ಸಿಸ್ಟರ್, ಬೇರೆ ಹೆಂಗಾಯ್ತಲ್ಲಿ ಮುಖ? ಹೆಂಗ್ ಹೊಳಿತು? ಹಂಗೆ ಇಲ್ಲಿ ಹೊಳಿತಾ ಇದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಶಿಲ್ಬೆಯಲ್ಲಿ ಓಡಿಸ್ಕೊಂಡಿದ್ದ ಮುಖ ಯಾವುದು? ಹೊಳಿತಾ ಇರೋ ಮುಖ ಯಾವುದು? ಬೆಟ್ಟದ ಮೇಲೆ ಇದ್ದಿದ್ದ ಮುಖ ಯಾವುದು? ಕೆಳಗಡೆ ಬಂದಿದ್ದ ಮುಖ ಯಾವುದು? ಹತ್ತದಾಗಿದ್ದ ಮುಖ ಯಾವುದು? ಬೆಟ್ಟದ ಮೇಲೆ ಇದ್ದಿದ್ದ ಮುಖ ಯಾವುದು? ಆ ಯೋಹಾನ
ಆ ಪೇತ್ರ, ಆ ಯಾಕೋಬ 2 ತರ ಯೇಸುವನ್ನ ನೋಡ್ತಾ ಇದ್ದಾರೆ. ಅದು ನೀನು ಪಾಪ ಸ್ವಭಾವನ ಓದ್ಕೊಂಬಂದಿರೋ ದೇಹ. ಅದನ್ನೇ ಎಲ್ಲರೂ ಮನೆಗಳಲ್ಲಿ ರೋಮನ್ ಕ್ಯಾಥಲಿಕರು ಅವರಂತೆ ಇವರಂತೆ ಆ ಪೋಸ್ಟ್ಗಳಲ್ಲಿ ಡೋರು ಇದ್ರ ಮೇಲೆ ಆಗ್ಬಿಟ್ಟು ವಾಕ್ಯನೇ ದೇವರು, ವಾಕ್ಯನೇ ದೇವರು. ಕೆಲವು ನೋಡಿ ನೋಡಿ ಸಂತೋಷಕ್ಕೆ ಎಷ್ಟು ಚೆನ್ನಾಗಿದೆ ಫೋಟೋ, ಬ್ಯೂಟಿಫುಲ್ ಆಗಿ. ಕೆಲವು ಮನೆಗೆ ಹೋದ್ರೆ ಲೈಟ್ಗಳು ಹಾಕಿರ್ತಾರೆ, ಫಳ ಫಳ ಅಂದ್ಕೊಳ್ಳಿ, ಬಂಗಾರದ ಪೂಜಲ್ಲಿ ಹಾಕಿರ್ತಾರೆ. ಅಷ್ಟೇ ನೋಡಿ ಅಂತಾರೆ. ನಾನು ನೋಡಲ್ಲ ಅಂತ, ಚೆನ್ನಾಗಿದೆ ಅಂತ ಕೇಳ್ತಾರೆ, ಚೆನ್ನಾಗಿಲ್ಲ ಅಂತ. ಆವಾಗಲೇ ಸ್ಟಾರ್ಟ್ ಮಾಡ್ತೀನಿ ಕಥೆ. ಹೊಸಬರಾದ್ರೆ ಏನು ಹೇಳಲ್ಲ, ಸುಮ್ಮನೆ ಇರ್ತೀನಿ. ಒಂದು 5-6 ಸಾರಿ ಹೋಗೋದು. ಆಮೇಲೆ ಯಾರು ಹೇಳ್ಕೊಡೋದು ಇವೆಲ್ಲ? ಯಾರು ಹೇಳ್ಕೊಡ್ಬೇಕು? ಯಾರು ಹೇಳ್ಕೊಡ್ಬೇಕು? ಯಶವಂತ, ಯಶ ನೇರ ಸಿಸ್ಟರ್ ಬಲೆ ಚೆನ್ನಾಗಿ ಆಗ್ತಾರೆ. ಎಸ್ ಅಂದ ತಕ್ಷಣ ಅದೇ ಹೇಳಿ ಬೇಗ. ಫಾಸ್ಟ್. ಯಾರು ಸಿಸ್ಟರ್? ಫಾಸ್ಟ್ ಫಾಸ್ಟ್. ಯಾಕೆ ಹೇಳಿ ಯಶ್ ಅಂದಿದ್ದು ನನಗೆ ಗೊತ್ತಾ? ಯಾಕೆ ಅಮಿತಾಬ್ ಬಚ್ಚನ್ ಅಂತಾರೆ ಗೊತ್ತಾ? ಅವರು ಕೆಲವು ಹೇಳ್ಕೊಡ್ತಾರೆ, ಕೆಲವು ಅಲ್ಲ. ಒಂದು ಪಿಕ್ಚರ್ ಆಗೋ ಸತಿ ಇಷ್ಟು ಹೇಳ್ಕೊಟ್ಟಿರ್ತಾರೆ. ಅದನ್ನ ಬಂದೇ ನಮ್ಮಲ್ಲಿ ಕ್ರಿಯೆ ಜರುಗ್ತಾ ಇರ್ತದೆ ಮನೆಗೆ. ಫಾಸ್ಟ್ ಅದು ಹೇಳ್ಕೊಡ್ತಾರೆ, ಫಾಸ್ಟ್ ಕಲಿಸ್ಕೊಡ್ಬೇಕಾದ್ರೆ ಅವ್ರು ತೆಗಿತಾರೆ, ಬಿಸಾಕ್ತಾರೆ. ಸಾರಿ, ಒಂದು ಸಿಸ್ಟರ್ ಮನೆಗೆ ಹೋದ್ರು, ಪಾಪ ಹೆಸರು ಹೇಳೋದು ಬೇಡ. ಅಲ್ಲಿ ಆ ಸೀನ್ ನೋಡಿದ್ರೆ 2 ಸಿಸ್ಟರ್ ಇಲ್ಲಿ ಕೂತಿದ್ದಾರೆ ಈ ಪ್ರೇಯರ್. ಆ ಸಿಸ್ಟರ್ಗೆ ಎಷ್ಟೋ ಪ್ರೇ ಮಾಡಿದೆ, ಮೇಲಾಗಲಿಲ್ಲ. ಮನೆ ಹುಡುಕ್ಲಾಡಕ್ಕೆ ಹೋದೆ ಸಿಸ್ಟರ್ನ ಬಿಟ್ಬಿಟ್ಟು. ಅದಕ್ಕಿಂತ ಮುಂಚೆ ಟ್ರೈ ಮಾಡಿದ್ರು. ಟೈಮ್ 4:15. ಬ್ರದರ್ಸ್ ಪ್ಲೀಸ್ ಬರ್ತೀರಾ ಸರ್ ಬಾ ಹೋದೆ. ನಾನು 1 ಮುಕ್ಕಾಲು ಪ್ರೇ ಮಾಡಿದೆ, ಏನೂ ಆಗಲಿಲ್ಲ. ಮನೆ ಹುಡುಕ್ಲಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟು ಭಂಡಾರ ಸಿಕ್ತು, ಕೆಂಪಗಿರೋದು. ಅದೇ ಸ್ವಾಮಿ ಫೋಟೋ ಸಿಕ್ತು. ಅದು ನಮ್ಮ ಚರ್ಚಲ್ಲೇ ಕೊಟ್ಟಿದ್ದಾರಂತೆ, ಪ್ರೆಸೆಂಟ್ ಓಪನಿಂಗ್ ದಿನ. ಆ ಫೋಟೋನು ಎತ್ಕೊಂಡೆ. ಯಾರೋ ಹಿಂದಿನ ದಿನ ರಾತ್ರಿ ಒಂದು ಬೊಂಬೆ ತಂದಿಕ್ಕಿದಂತೆ ಅವ್ರ ಮನೆ ಎದುರುಗಡೆ. 3 ಎತ್ತು ಬಿಸಾಕ ಮೇಲೆ ಸಿಸ್ಟರ್ ಬಿಡುಗಡೆ ಆಯಿತು. ಇವತ್ತವರೆಗೂ ಚೆನ್ನಾಗಿದೆ. ಹಾಂ, 2 ಸಿಸ್ಟರ್ ನಮ್ಮ ಮಧ್ಯದಲ್ಲಿ ಕೂತಿದ್ದಾರೆ. ಅದನ್ನು ಕೇಳಿರೋ ನೋಡಿರೋ ಸಿಸ್ಟರ್ಸ್ ಏನು ಸ್ವಾಮಿ ಫೋಟೋ ಎತ್ತಿ ಯಾಕೆ ಬಿಸಾಕ್ತೆ? ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ಬಿಸಾಕಕ್ಕೆ ಮನಸ್ಸು ಬರೋಲ್ಲ ನಿಮ್ಗೆ, ಅಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಹಾಂ, ನಾನು ಬಹಳ ಪಾಸ್ಟ್ಗಳು ಬಿಲಿವರ್ಸ್ಗಳು ಮನೆಗೆ ಹೋಗ್ತೀನಿ. ಅಲ್ಲೆಲ್ಲೂಯ್ಯ, ಮನೆಗಳೆಲ್ಲ ಹಂಗಂಗೆ ಮುರುಗ್ತಾ ಇರ್ತದೆ. ಅವೆಲ್ಲ ಮುರುಗ್ತಾ ಇರ್ತೈತೆ. ಇನ್ನು ತಂದು ಇಟ್ಕೊಂತಾನೆ ಇರ್ತಾರೆ. ಯಾವ ಆಕಾರನ ಮಾಡ್ಕೋಬೇಡಿ, ಯಾವ ರೂಪವನ್ನು ಮಾಡ್ಕೋಬೇಡಿ. ಭೂಮಿಯ ಮೇಲಾಗಲಿ, ಭೂಮಿಯ ಆಕಾಶದ ಮೇಲಾಗಲಿ, ನೀರಿನ ಕೆಳಗೆ ಆಗಲಿ ಯಾವ ರೂಪನೂ ಮಾಡ್ಕೋಬೇಡ ಹೇಳಿ. 17ನೇ ಮನೇಲಿ ಹೋಗಿ ಓದಿ ಮತ್ತಾಯ ಗ್ರಂಥದಲ್ಲಿ. ಆಮೇಲೆ ಏನಂತ ಬರ್ತೀನಿ ಗೊತ್ತಾ? ಆತನ ಮುಖ ಚೇಂಜ್ ಆಗ. ಅದೇ ತರ ಮುಖ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಹಾನ ನೋಡ್ತಾ ಇದ್ದಾನೆ, ದರ್ಶನ ನೋಡ್ರ. 16 ವಾಕ್ಯ ಓದಿ. 16 ವಾಕ್ಯದಲ್ಲಿ ಇಷ್ಟು ಸತ್ಯ ಇದೆ. ಅದು ಶಾರ್ಟ್ ಆಗಿ ಪಟಾಪಟ್ ಅಂತ ಸಿಂಪಲ್ ಆಗಿ ಹೇಳ್ತಾ ಇರೋದಕ್ಕೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕುಲುಮೆ ಅಂತಿತ್ತು, ಜಲಪ್ರವಾಹದಂತಿತ್ತು. ಆತನ ಮುಖವು ಮಧ್ಯಾಹ್ನದಂತೆ ಪ್ರಕಾಶಿಸುವ ಸೂರ್ಯನಂತಿದ್ದನು. ಪ್ರಕಾಶಿಸುವ ಚಕ್ ಅಂತ 17ನೇ ಆ ವಾಕ್ಯ ಕೊಡಿ, ಪಟ್ಟದ ಎತ್ಕೊಳ್ಳಿ. ಅಲ್ಲಿ ಕೂಡ ಸೂರ್ಯನಂತೆ ಪ್ರಕಾಶಿಸ್ತಾ ಇತ್ತು. ಆತನ ಬಟ್ಟೆಗಳು ಅಂತಿದೆ, ಮುಖ ನೋಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಅಂತಿದೆ. ಅಧ್ಯಾಯದಲ್ಲಿ 2ನೇ ವಚನ. ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನ. ಅಲ್ಲಿ ಅವರ ಕಣ್ಣುಗಳ ಮುಂದೆ ಆತನ ರೂಪ, ಆತನ ಮುಖ ಹೇಳಿ ಎಲ್ಲರೂ. ಏನಿದೆ ಆಶ್ಚರ್ಯ, ಏನು ಸ್ಪೆಷಲ್, ಏನು ವಿಶೇಷ ಇದರಲ್ಲಿ? ಬೇರೆ ಆಯಿತು. ಅಲ್ಲಿ ಅವರ ಕಣ್ಣ ಮುಂದೆ, ಅವರ ಕಣ್ಮುಂಗಡೆನೆ ಆತನ ರೂಪ ಬೇರೆವಾಯಿತು. ಆತನ ಮುಖವು ಸೂರ್ಯನ ಹಾಗೆ. ಎಲ್ಲಿ? ಆ ಯೇಸುನೇ ಈ ಆಕಾರನ ಹೊತ್ಕೊಂಡು ಬಂದಿದ್ದು ಶಿಲುಬೆಯಲ್ಲಿ ಓಡಿಸ್ಕೊಳಕ, ಪಾಪನ ಶ್ರಮಿಸೋದಿಕ್ಕೆ.
ಈಗ ಯೋಹಾನ ನೋಡ್ತಾರೆ ಯಾವ ಯೇಸುನ ನೋಡಿ, 33.5 ವರ್ಷ ಇದ್ದಿದ್ದ ಯೇಸುನ ಪುನರುತ್ಥಾನ ಆಗಿ ಎದ್ದು ಹೋಗಿರೋ ಯೇಸುವನ್ನು, ಆ ಯೇಸುನೇ ಒರಿಜಿನಲ್. ಇಲ್ಲಿ ಕೂಡ ಇದರಲ್ಲಿ ಕೂಡ ಒಂದು ಪಾಯಿಂಟ್ ಇದೆ. ನಾನು ಹೇಳ್ತೇನೆ ವಾಕ್ಯ ಅರ್ಥ ಆಯ್ತಪ್ಪ? ಅರ್ಥ ಆಯ್ತಾ? ಅರ್ಥ ಆಗ್ತದೆ ತಾನೆ? ಯಾವ ಯೇಸು ನೋಡ್ತಾರೆ ನೀವು? ನೀನು ಅಷ್ಟೇ ಆ ಯೇಸುನೇ ಆರಾಧಿಸ್ಬೇಕು. ಮೊದಲ ಯೇಸು ಅಲ್ಲ, ಈ ಭೂಮಿಗೆ ಹೊತ್ಕೊಂಡ್ಬಂದಲ್ಲ ಮುಖ, ಆ ಯೇಸು ಅಲ್ಲ. ಪುನರುತ್ಥಾನನಾಗಿ ಎದ್ದು ಬಂದಿರೋ ಯೇಸುವನ್ನ ಪ್ರಚುರ ಪಡಿಸ್ಬೇಕು. ಆಮೇನ್. ಸತ್ಯ ಬದುಕಿರೋ ಯೇಸುವನ್ನ ಪ್ರಚುರ ಮಾಡ್ತೀನಿ ಅಂತಾನೆ ಪೌಲ. ಆ ಯೇಸುನ ಇಲ್ಲಿ ಪ್ರಕಟಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಸತ್ತವನಾಗಿ ಆತನ ಪಾದಗಳ ಮುಂದೆ ಬಿದ್ದಿದ್ದೇನೆ. ಯಾಕೆ ಬಿದ್ದಿದ್ದಾನೆ? ಯಾಕೆ ಬಿದ್ದಿದ್ದಾನಪ್ಪ? ಯಾಕೆ ಬಿದ್ದಿದ್ದಾನೆ ಸಿಸ್ಟರ್? ಯಾಕೆ ಬಿದ್ದಿದ್ದಾನೆ ಸಿಸ್ಟರ್ಸ್, ಬ್ರದರ್ಸ್? ಯಾಕೆ ಬಿದ್ದೋಗಿದ್ದಾನಪ್ಪ? ಯಾಕೆ ಹೇಳ ಸರ್? ಯಾಕೆ ಬಿದ್ದಿದ್ದಾರೆ ಬ್ರದರ್ ಸಿಸ್ಟರ್? ನೋಡಕ್ಕಾಗಲ್ಲ, ಕಣ್ಣುಗಳಲ್ಲಿ ನೋಡಕ್ಕಾಗಲ್ಲ. ಅದಕ್ಕೆ 2 ಕಣ್ಣುಗಳನ್ನ ಮುಚ್ಕೊಂಡಿರ್ತಾರೆ ದೇವದೂತರು, ಮುಚ್ಕೊಂಡಿರ್ತಾರೆ. ದೇವ್ರು ನೋಡಕ್ ಆಗ್ಬೇಕು. ಹಾಗಲ್ಲ, ಯಾರೇ ನೋಡಿ ಬಿದ್ದೋಗ್ತಾರೆ. ಆದ್ರೆ ಇದೇ ಯೇಸು ಜೊತೆ, ಯೇಸು ಕ್ರಿಸ್ತನ ಜೊತೆ ಎಷ್ಟು ದಿನ ಇದ್ದ ಈ ಯೋಹಾನ? ಹೇಳಿ ನೋಡೋಣ, ಎಷ್ಟು ದಿನ ಇದ್ದ? 3.5 ವರ್ಷ. ಹೇಳಿ ಎಲ್ಲರೂ. 30ನೇ ವರ್ಷದಲ್ಲಿ ಸೇವೆಗೆ ಬಂದಿದ್ದು. ಅಲ್ಲಿ ತನಕ ಶಿಷ್ಯರು ಯಾರು ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಹತ್ರ ಅಲ್ಲಿ ಅಧೀನವಾಗಿದ್ದ ಅಂತ ಬೈಬಲ್ ಹೇಳ್ತದೆ. ತಂದೆ ತಾಯಿಗಳಿಗೆ 30 ವರ್ಷ ಆದ್ಮೇಲೆ ಬ್ಯಾಪ್ಟಿಸಮ್ ತಗೊಂಡ, ಉಪವಾಸ ಮಾಡ್ದ, ಸೇವೆಗೆ ಬಂದ. ಅವಾಗ ಯೋಹಾನ ಕತ್ತರಿಸಿ ಅವನು ಹೋದ, ಸತ್ತೋದ. ಅವನಾದ್ಮೇಲೆ ಯೇಸು ಕ್ರಿಸ್ತನ್ ಬಂದ. ಮೇನ್ ಅರ್ಥ ಆಯ್ತು ಇವಾಗ? 33.5 ವರ್ಷ ಬಿದ್ದಿಲ್ಲ. ಈಗ ನೋಡಿದ್ರು ಯೇಸುನ್ ಯಾಕೆ ಬೀಳ್ತಾ ಇದ್ದಾರೆ? ಮೇನ್ ಪರಲೋಕ ಅಷ್ಟು ಮಹಿಮೆ, ಯೇಸು ಕ್ರಿಸ್ತನ್ ಎಷ್ಟು ಮಹಿಮೆ. ಆಮೇನ್. ಹಲ್ಲೆಲೂಯಾ. ಇಷ್ಟು ವಾಕ್ಯಗಳಲ್ಲಿ ಎಷ್ಟು ಒಂದು ಜ್ಞಾನ, ವಿಶೇಷ ಸತ್ಯದಲ್ಲಿ. ಇನ್ನು ಫುಲ್ ಬೈಬಲ್ ಇನ್ನು 21 ಅಧ್ಯಾಯದಲ್ಲಿ, ಇನ್ನು 21 ಅಧ್ಯಾಯದಲ್ಲಿ ಎಷ್ಟಿರ್ಬೋದು? ಇಷ್ಟು ವಾಕ್ಯಗಳಿಗೆ ಇಷ್ಟೊಂದು ಅರ್ಥ ಕೊಡ್ತಾ ಇದ್ದೇನೆ ದೇವರು. ನಾನು ನಿಮ್ಗೆ ಒಂದೊಂದು ಮಾತ್ರ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಬಿಚ್ಚಿದ್ರೆ ಜಾಸ್ತಿ ಐತೆ. ಅವತ್ತು ಬಿದ್ದಿಲ್ಲ, ಇವತ್ತು ಯಾಕೆ ಬೀಳ್ತಾ ಇದ್ದೇನೆ? ನೋಡೋಕ್ಕಾಗಿಲ್ಲ, ಕಣ್ಣುಗಳು ಸಹಿಸಕ್ಕಾಗಿಲ್ಲ, ಹೃದಯ ಗ್ರಹಿಸೋದು ಬಿದ್ದೋಗ್ಬಿಟ್ಟ. ಯಾರ್ಯಾಗಲಿ ಅಷ್ಟು ಬಿದ್ದು ಬಿಡ್ತಾರೆ. ಈಗಲೂ ಅಷ್ಟೇ, ಯಾರನ್ನ ದರ್ಶನ ಕೇಳ್ತಾರೆ, ಕೊಡ್ತಾನೆ ಜೀಸಸ್ ಕ್ರೈಸ್ಟ್, ಬಿದ್ದುಬಿಟ್ಟಿರ್ತಾರೆ, ಬಿದ್ದಿರ್ತಾರೆ, ಪಕ್ಕಾ ಬಿದ್ದಿರ್ತಾರೆ. ಇವಾಗಲೂ ಕೆಲವು ಸಭೆಗಳಲ್ಲಿ ಆರಾಧನೆ ನಡೆಯುವಾಗ ಒಂದು ಬೆಳಗ್ಗೆ ಬಂದು ಹೊಡಿತಾರೆ, ಬಿದ್ದೋಗ್ಬಿಡ್ತಾರೆ. ಅವಳ ಏನಾದ ನಮಸ್ಕತ್ರ ಪೌಲ ಏನಾದ? ಬಿದ್ದೋದ. ಯೋಹಾನ ಬಿದ್ದೋದ. ಅದೇ ದೇವರೇ ಬಲಪಡಿಸ್ತಾನೆ ನೋಡಿ. ಆಮೇನ್. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಎಲ್ಲ ಗೊತ್ತಾಗ್ತಾ ಇದೆ, ಮೈಂಡ್ ಎಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆಮೇನ್. ಆದ್ರೆ ಬಾಡಿಯಲ್ಲಿ ಇಲ್ಲ, ಇದೆಲ್ಲ ಆತ್ಮದಲ್ಲಿ ಇರುವಾಗ ನಡೀತಾ ಇದೆ. ಹಲ್ಲೆಲೂಯಾ. ಹೆದರಬೇಡ, ನಾನೇ ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಯಾರಿಲ್ಲ, ಯಾರ ಹೆಸರನ್ನ ನೀನು ಹೇಳು ಯೋಹಾನ, ಅವರೆಲ್ಲ ಸೆಂಟ್ರಲ್ ಬಂದು ಓದೋರು, ಅವರೆಲ್ಲ ನಾನು ಆದ್ಮೇಲೆ ಬಂದಿರೋರು. ಆಮೇನ್. ನಾನೇ ಕಡೆ ಆಗಮ, ನಾನೇ ಅಷ್ಟೇ, ನಾನೇ ಎಂಡು. ಹಲ್ಲೆಲೂಯಾ. ಅದಾದ್ಮೇಲೆ ಇನ್ಯಾರೂ ಇರಲ್ಲ. ಫಸ್ಟ್ ನಾನೇ, ಲಾಸ್ಟ್ ನಾನೇ ಸೆಕೆಂಡ್ ಕಮಿಂಗ್ಸ್, ಫಸ್ಟ್ ಕಮಿಂಗ್ಸು ನಾನೇ, ಸೀಕ್ರೆಟ್ ಕಮಿಂಗ್ಸು ನಾನೇ, ಇನ್ಯಾರೂ ಇರಲ್ಲ. ಆಮೇಲೆ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೀನಿ. ದೇವ್ರಿಗೆ ಸಾವಿಲ್ಲ. ದೇವ್ರಂದ್ರೆ ಹೇಳ್ತಾರೆ ಎಲ್ಲರೂ, ಆ ದೇವ್ರು, ಈ ದೇವ್ರು, ಆ ನಮ್ಮ ದೇವ್ರು, ಈ ದೇವ್ರು, ಹಾಗೆ ಸಾವುಗಳಾಗೋಗಿ ಅವ್ರ ಸಮಾಧಿಗಳಿದೆ. ದೇವ್ರಂದ್ರೆ ಯಾರು ಗೊತ್ತಾ? ಸಾವಿಲ್ಲಿರೋನೇ ದೇವ್ರು. ಯಾರು? ದೇವ್ರಿಗೆ ಸಾವಿಲ್ಲ. ದೇವ್ರು ಸತ್ತೋಗ್ಬಿಟ್ರೆ ನಮ್ಮನ್ನೇನು ಬದುಕಿಸ್ತಾರೆ? ಯಾರು ಸತ್ತೋಗಿರೋ ಡೆಡ್ ಬಾಡಿ ಬಂದು ನಮ್ಗೆ ಟ್ರೀಟ್ಮೆಂಟ್ ಮಾಡಿ, ಊಟ ಮಾಡಿಕೊಡ್ಲಿ, ಅಡುಗೆ ಮಾಡಿಕೊಡ್ಲಿ. ಯಾರು ಹೇಳ್ತಾರೆ ಕಟ್ಟು ಕಥೆಗಳು, ನಮ್ಮ ಜೊತೆ 1 ವರ್ಷ ನಮ್ಮನ್ನು ಪೋಷಿಸಲಿ. ಯಾಕೆ ಹೇಳು? ಸತ್ತು ಮನೇಲಿದ್ದಾರೆ, ಮಾಡೋಕ್ಕಾಗಲ್ಲ.
ಯೇಸು ಕ್ರಿಸ್ತನ್ ಬದುಕಿದ್ದಾನೆ, ಮಾಡ್ತಾನೆ. ಪಾಸ್ಟರ್ ಒಂದು ಹತ್ರ ತುಂಬ ಪೆಡಪ್ ಆಗಿ ಜ್ವರದಲ್ಲಿ ಬಂದು ಬೇಜಾರಾಗಿ ಒಂದು ಹಾಸ್ಟೆಲ್ ಬೈಬಲ್ ಕಾಲೇಜಲ್ಲಿ ಹೆಸರವಾಗಿ ಹೋಗ್ಬಿಟ್ಟಿದ್ದಾನೆ. ಒಂದೇ ಪ್ರೇ ಮಾಡ್ತಾನೆ. ನಮ್ಮಮ್ಮ ಹತ್ರ ಇದ್ದಿದ್ರೆ ಬಿಸಿ ನೀರು ಇಟ್ಕೊಡ್ತಾ ಇದ್ರು, ಊಟ ತಂದು ಕೊಡ್ತಾ ಇದ್ರು, ತಿನ್ನಿಸ್ತಾ ಇದ್ರು, ಎಬ್ಬರಿಸ್ತಾ ಇದ್ರು, ಕೂರಿಸ್ತಾ ಇದ್ರು. ಅಪ್ಪ ನಮ್ಮಮ್ಮ ನೋಡ್ಬೇಕು ದೇವ್ರೆ, ಮಾತಾಡ್ತಾ ಇರೋಂಗೆ, ಪ್ರೇಯರ್ ಮಾಡ್ತಾ ಇರೋಂಗೆ ಅವರಮ್ಮ ಬಂದಿದ್ರು. 3 ದಿನ ಆ ಬೋಧಕನ ಹತ್ರ ಯೇಸು ಸ್ವಾಮಿ ತಾಯಿ ಥರನೇ ಇದ್ರಂತೆ. ಹೀಗೆ ಸ್ಪಿರಿಟ್ ಆಫ್ ಗಾಡ್ 3 ದಿನ ಆದ್ಮೇಲೆ ಆತನ ಕಣ್ಣು ತೆರೀತಿದ್ರು. ನನ್ನ ತಾಯಿನ ಕೇಳಿದೆ, ತಾಯಿನೇ ಇದ್ರು, ನನ್ನ ತಾಯಿ ಅಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾರೆ, ನನಗೀಗ 3 ದಿನದಿಂದ ಯಾರು ಟ್ರೀಟ್ ಮಾಡಿದ್ರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಕಣ್ಣು ತೆರೆಯಷ್ಟಕ್ಕೆ ರೆಡಿ ಇದ್ದಾರಂತೆ ತಾಯಿ. ಯೇಸು ಸ್ವಾಮಿ ತಾಯಿ ತರ ರೂಪದಲ್ಲಿ ಬಂದಿದ್ದಂತೆ 3 ದಿನ ಪೋಷಿಸಿದಂತೆ ರಿಯಲ್ ಆಗಿ ಊಟ. ದೇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಕಲ್ಲುಗಳನ್ನ ರೊಟ್ಟಿ ಮಾಡ್ತಾನೆ, ಪರೀಕ್ಷೆ ಮಾಡಲ್ಲ, ನಾನು ಮಾಡ್ತೀನಿ. 5 ರೊಟ್ಟಿನೇ 5,000 ಜನ ಕೊಟ್ಟೆ. ಸೈತಾನ ಈ ಕಲ್ಲುಗಳನ್ನ ರೊಟ್ಟಿ ಎಲ್ಲ ಮಕ್ಕಳು ಕೂಡ ಮಾಡ್ತೀನಿ, ಮಣ್ಣು ಮಾಡ್ತೀನಿ, ಅದನ್ನ ಕೇಕ್ ಕೂಡ ಮಾಡ್ತೀನಿ ಅಂತ. ನೀರನ್ನೇ ದ್ರಾಕ್ಷಿ ರಸ ಮಾಡ್ತೀನಿ, ನೀರನ್ನೇ ದ್ರಾಕ್ಷಿ ರಸ. ಆತನ ಏನ್ ಬೇಕಾದ್ರೂ ಯಾವುದನ್ನ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲಂದ್ರೆ ಈ ಭೂಮಿನ ಎಲ್ಲಾನೇ ಎತ್ತಿಕ್ ಬಿಡ್ತಾನೆ, ನಮ್ಗೆ ಗೊತ್ತಾಗಲ್ಲ. ಬನ್ನಿ ವಾಕ್ಯಕ್ಕೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇರಲಿ. ಹೇಳಿ, ನಿನಗೆ ಪರಲೋಕಕ್ಕೆ ಬಾಗಿಲು ತೆಗೆಯೋದು ಯಾರು? ನಿನ್ ನರಕಕ್ಕೆ ಬಾಗಿಲು ತೆರೆಯೋದು ಯಾರು? ಸೈತಾನ ಅಲ್ಲ, ದೇವರು. 2 ಹತ್ರ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದೆ ನೋಡಿ. 2 ನೀವು ಯಾರಿಗೆ ಭಯ ಪಡಬೇಕು? ನಿನ್ನ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ. ನಿನ್ನ ದೇಹನ ಕೊಂದು ಹಲ್ಲೆಲೂಯಾ ಆಮೆನ್ ಬದುಕುವನಾಗಿದೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಹತ್ರ ಇದೆ. ಒಂದು ವಿಶ್ವಾಸಿ ನರಕಕ್ಕೆ ಹೋಗ್ಬೇಕಂದ್ರು, ಪರಲೋಕಕ್ಕೆ ಹೋಗ್ಬೇಕಂದ್ರು ಯೇಸು ಕ್ರಿಸ್ತನ್ ತೆರಿಬೇಕು. ತೆರೆದ್ರೇ ಒಳಕ್ಕೆ ಎಂಟ್ರಿ ನಮಗೆ ಪರಲೋಕಕ್ಕೆ. ನರಕಕ್ಕೂ ಅಷ್ಟೇ, ಕಳಿಸೋದಕ್ಕೆ 2ಕ್ಕೂ ನನಗೆ ಅಧಿಕಾರ ಇದೆ ಅಂತ 3 ಜಾಗದಲ್ಲಿ ಮತ್ತಾಯ, ಮಾರ್ಕ, ಲೂಕ 3 ಅಧ್ಯಾಯಗಳು 3 ಗ್ರಂಥಗಳಲ್ಲಿ ಹೇಳ್ತಾನೆ. ನಿನ್ನ ದೇಹನ ಆತ್ಮನ ಕೊಂದು ನರಕದಲ್ಲಿ ಹಾಕುವ ಅಧಿಕಾರವುಳ್ಳವನಿಗೆ ಭಯ ಪಡುವುದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪಾತಾಳದ ಬೀಗದ ಕೈ, ನರಕದ ಬೀಗದ ಕೈ, ಪರಲೋಕದ ಬೀಗದ ಕೈ ನನ್ನ ಹತ್ರ ಇದೆ. ನನ್ನ ಹತ್ರ ಇದೆ. ಮನುಷ್ಯಗೆ ದೇವ್ರು ಕಳಿಸೋದೆ, ದೇವರೇ ಅವನ್ನ ನರಕಕ್ಕೋ ಪರಲೋಕಕ್ಕೋ ಕಳಿಸೋ ಶಕ್ತಿ ಈತನಿಗೆ ಮಾತ್ರ ಇದೆ. ಶೈತಾನನಿಗಿಲ್ಲ. ಮೋಸ ಮಾಡಿ ಕರ್ಕೊಂಡು ಹೋಗ್ಬೇಕಷ್ಟೆ. ಪಾಪ ಮಾಡಿಸ್ಬಿಟ್ಟು ನಮ್ಮ ಕೈಯಲ್ಲೇ ಸುಮ್ಮನೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಪಾಪ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ನೀನು ಮಾಡಿದ್ರೇನೆ, ಮಾಡಿಲ್ಲ ಅಂದ್ರೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಇದೆಲ್ಲ ರಾಸಿಗಿದೆ. ಇನ್ನು ಅವಾಗ ದೇವರು ಒಂದೊಂದು ಮೆಸೇಜ್ಗಳಲ್ಲಿ ಪಿನ್ ಮಾಡ್ತಾ ಇರ್ತಾರೆ. ನೀವು ಕೂಡಿಕರಣ ಮಾಡ್ಕೊಳ್ಳಿ. ಪಾತಾಳದ ಬೀಗದ ಕೈಗಳು ನನ್ನಲ್ಲೇವೆ. ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆದಿಡು. ನೋಡ, ಇವಾಗ ನಾವು ನಮ್ಮ ಕೈಯಲ್ಲೇ ಬರ್ದಿಟ್ಟಿದ್ದ ಇದನ್ನ ಎತ್ಕೊಂಡ್ಬಂದು ಕೊಟ್ಟಿದ್ದು ಯಾರು ಗೊತ್ತಾ? ಪಾಲಿ ಕಾಫರ್. ಇವನೇ ಈ ಪ್ರಕಟಣೆ ಗ್ರಂಥನ ಪಬ್ಲಿಸಿಟಿಗೆ ಸಹಾಯ ಮಾಡಿದ್ರು. ಇವನು ಯಾರಂದ್ರೆ 4-5 ಜನ ಇದ್ದಾರೆ. ಮೇನ್ ಇವನು ಎತ್ಕೊಂಡ್ಬಂದು ಪಬ್ಲಿಸಿಟಿ ಮಾಡಿ ಎತ್ಕೊಂಡ್ಬಂದು ಎಲ್ಲೋ ಇದ್ದದನ್ನ. ಇವನು ಯಾರಂದ್ರೆ ಪೌಲನ 4-5 ಶಿಷ್ಯರು ಇವ್ರ ಪ್ರಕಟಣೆ ಗ್ರಂಥನ ಏನನ್ನ ಮಾಡಿ ಆಡ್ ಮಾಡ್ಬೇಕಂತೇಳಿ ಹೊಸ ಒಡಂಬಡಿಕೆ 27 ಅಧ್ಯಾಯಗಳನ್ನ ಹಳೆ ಒಡಂಬಡಿಕೆಗೆ ಜಾಯಿನ್ ಮಾಡಿದ್ರು. ಇದರಲ್ಲಿ ಮೇನ್ ಫಾಲಿಕಾಫರ್. ಆಮೇನ್ ಬರೇ ಪ್ರೈಸ್ ದ ಲಾರ್ಡ್. ಆಮೇನ್ ಆಮೇನ್ ಹಲ್ಲೆಲೂಯಾ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಏನಿದ್ದಂತೆ?
ಯೇಸು ಕ್ರಿಸ್ತನ ಬಲಗೈಯಲ್ಲಿ ಏನಿತ್ತಂತೆ? ನಕ್ಷತ್ರ ಅಂದ್ರೆ ಪಾಸ್ಟರ್, ಬೋಧಕನು, ಉಪದೇಶಕನು, ಟೀಚರ್, ರೆವರೆಂಡ್, ಬಿಷಪ್, ಅಪೋಸ್ತಲನು, ಪ್ರವಾದಿ. ಇವನ್ನೆಲ್ಲ ಏನಂತ ಇದೆ ಅಂದ್ರೆ ನಕ್ಷತ್ರಗಳು. ನಕ್ಷತ್ರ ಅಂದ್ರೆ ನಕ್ಷತ್ರದ ಕೆಲಸ ನಿಮಗೆ ಗೊತ್ತು, ಬೆಳಕು ಕೊಡೋದು. ಒಂದು ಸಭಾಪಾಲಕನು, ಒಂದು ಬೋಧಕನು, ಒಂದು ರೆವರೆಂಟು, ಒಂದು ಬಿಷಪ್, ಒಂದು ಅಪೋಸ್ತಲು, ಒಂದು ಪ್ರವಾದಿ, ಪ್ರಕಾಶ ತರ, ನಕ್ಷತ್ರ ತರ ಒಳಿಬೇಕು. ಸಭೆಯಲ್ಲಿ ಬಂದು ಕೂತ್ಕೊಳ್ಳೋರಿಗೆ ಮಾದರಿ ಆಗಿರ್ಬೇಕು. ಎನಿ ಟೈಮ್ ಆ ಬೆಳಕು ಅವ್ರ ಮೇಲೆ ಬೀಳ್ತಾ ಇರಬೇಕು, ಅವ್ರ ಮೇಲೆ ಬೀಳ್ತಾ ಇರಬೇಕು. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿಲ್ವಾ? ನಾನು ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಗೊತ್ತಿದ್ರೆ ಸಂತೋಷ ಪಡಿ. ಚಂದ್ರ ಇದ್ದಾನಲ್ಲ, ಚಂದ್ರಗೆ ಓನ್ ಬೆಳಕಿಲ್ಲ. ಚಂದ್ರನಿಗೆ ಸ್ವಂತ ಬೆಳಕು ಕೊಡೋಕೆ ಅವನಿಗೆ ಇಲ್ಲ ಶಕ್ತಿ. ಸೂರ್ಯನ ಅದ್ರ ಮೇಲೆ ಬೀಳ್ತೈತೆ, ಅದು ನಮಗೆ ಈ ರಾತ್ರಿಯಲ್ಲಿ ಚಂದ್ರ ಬೆಳಕನ್ನು ಕೊಡ್ತಾರೆ. ಫ್ಲಾಶ್ ಲೈಟ್ ಆಗಬೇಕು. ಕರಡಿ ಇಕ್ಕಿದ್ರೆ ಆ ಲೈಟ್ ಇದ್ರ ಮೇಲೆ ಬಿದ್ದು ಅದ್ರ ಮೇಲೆ ಬೀಳ್ತೈತೆ. ಹಲ್ಲೆಲೂಯಾ. ಆ ಲೈಟು ಕರಡಿ ಮೇಲೆ ಬಿದ್ದು ಆ ಗೋಡೆ ಮೇಲೆ ಬೀಳ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬೆಳಕು, ಸೂರ್ಯನೆಂಬ ಯೇಸು ಕ್ರಿಸ್ತನು, ಚಂದ್ರನೆಂಬ ಪಾಸ್ಟ್ರು ವಿಶ್ವಾಸಿ ಮೇಲೆ ಬಿದ್ದು ಎದುರುಗಡೆ ಇರೋ ಮೇಲೆ ಪ್ಲಾಸ್ ಆಗುತ್ತೆ. ಅದನ್ನೇ ನಕ್ಷತ್ರ. ನಕ್ಷತ್ರ ಅಂದ್ರೆ ಪಾಸ್ಟರ್ಸ್ ಮುಂದೆ ವಾಕ್ಯ ಸಿಗ್ತದೆ. ನೀನು ಕಂಡ 7 ನಕ್ಷತ್ರಗಳ ಅಷ್ಟೇ ಅಲ್ಲ, ಮತ್ತು 7 ಚಿನ್ನದ ದೀಪ ಸ್ತಂಭಗಳ 7 ಚಿನ್ನ ದೀಪ ಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಡೀಟೇಲ್ಸ್ ಕೊಡ್ತೀನಿ ಬಾ, ವಿವರಣೆಯನ್ನ ನೀನು ಕೊಡ್ತೀನಿ ಬಾ. ಹಲ್ಲೆಲೂಯಾ. ವಿವರಣೆಯನ್ನ ಕೊಡ್ತೀನಿ ಬಾ. ಪ್ರೈಸ್ ದಿ ಲಾರ್ಡ್. ಕೇಳ್ಬೇಕಾಗಿ ಸರ್, ವಿವರಣೆಯನ್ನ ಕೊಡ್ತೀನಿ ಬಾ. ಆಮೇನ್. ಅರಣ್ಯಕಾಂಡ 8:1 ಓದಿ. ನಂಬರ್ಸ್ 8:1. ಯೆಹೋವನು ಮೋಶೆಗೆ ಆರೋನನು ದೇವಸ್ಥಾನದ ದೀಪಗಳನ್ನು, ಏನಮ್ಮ ದೀಪಗಳ ನೀನು ಕರೆಕ್ಟಾಗಿ ಓದ್ತಾ ಇದ್ದೀನಿ, ನೀನು ಓದೋದು ತಪ್ಪಿಲ್ಲ. ದೀಪಗಳನ್ನ ಇಲ್ಲಿ ಏನ್ ಹೇಳ್ತಾ ಇದೆ? ಚಿನ್ನದ ದೀಪ ಸ್ತಂಭಗಳ. ಪ್ರಕಟಣೆ ಗ್ರಂಥದಲ್ಲಿ ದೀಪ ಸ್ತಂಭಗಳಂದ್ರೆ ಒಂದಲ್ಲ, ಅಲ್ಲಿ 7 ಐತೆ, ಅಲ್ಲಿ 7 ಐತೆ. 7 ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಂದು ದಿನ ಕೊಡ್ತೀನಿ. ಇವಾಗ ನಿಮ್ಗೆ ಇದಾದ್ಮೇಲೆ ಏನ್ ತಗೊಂಡ್ಬೇಕು ಗೊತ್ತಾ? ವಿಮೋಚನಾ ಕಾಂಡ, ಯಾಜಕ ಕಾಂಡನೇ ತಗೊಂಡ್ಬೇಕು. ಆ ಗುಡಾರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಕಷ್ಟನೇ. ಗುಡಾರದ ಮೆಸೇಜ್ ತಗೊಂಡ್ರೆ 2 ತಿಂಗಳಾಗ್ತದೆ. ಹಲ್ಲೆಲೂಯಾ. ಓದಿ. ಕ್ರಮಪಡಿಸುವಾಗ ಆ 7 ದೀಪಗಳು ಎಷ್ಟಮ್ಮ? 7 ದೀಪ. ಇಲ್ಲೆಷ್ಟಮ್ಮ? ಇಲ್ಲೆಷ್ಟು ಬ್ರದರ್? ನೋಡಿ, ಅಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇಕ್ಕೋದು ದೀಪ. ಅಲ್ಲಿ ಕಿಟಕಿಗಳಿರಲ್ಲ. ಎಲ್ಲಿ? ಅಲ್ಲಪ್ಪ, ಗುಡಾರದಲ್ಲಿ. ಬಟ್ಟೆ ತಾನೇ ಹಿಂಗೆ ಟಾಪರ್ನಾಗ ಇಂಗ್ಲೀಷಲ್ಲಿ, ಗುಡಾರನ್ನು ತೆಲುಗಲ್ಲಿ. ಆಮೇಲೆ ಹಿಂಗೆ ಪರದೆಗಳು ಬಿಟ್ಟಿರ್ತಾರೆ. 4 ಬಟ್ಟೆಗಳು ಜೈಂಟ್ ಮಾಡಿ ಹಿಂಗೆ ಬಿಟ್ಟಿರೋದು. ಒಂದೇ ಬಟ್ಟೆ ಬೇಲ್ ತರ ಬಿಟ್ಟಿರ್ತಾರೆ. ಕಿಟಕಿಗಳಿಲ್ಲ, ಹೊರಗಡೆ ಬೆಳಕಿಲ್ಲ. ಈ 7 ದೀಪಗಳೇ ಆಲಯಕ್ಕೆಲ್ಲ ಬೆಳಕು. ಪರಿಶುದ್ಧ ಸ್ಥಳದಲ್ಲಿ ಇರ್ತೈತೆ. ಅದು 7 ದೀಪ ಹಿಂಗಿರ್ತೈತೆ. ನಾನು ಸ್ಟೇಟಸ್ ಅಲ್ಲಿ ಹಾಕುವಾಗ ನಾನು ಅದನ್ನು ಹಾಕಿದ್ದೆ. ಇದು ಇವಾಗ ಯೆರೂಸಲೇಮಿನಲ್ಲಿ ಒಂದು ಗ್ಲಾಸ್ ಹಾಕಿ ಇಟ್ಟಿದ್ದಾರೆ, ಬಂಗಾರ ಒರಿಜಿನಲ್ ಸೆಕ್ಯೂರಿಟಿ ಇಕ್ಕಿದ್ದಾರೆ. ಅದನ್ನು ಕಾಯೋದಕ್ಕೂ 1 ತಿಂಗಳಿಗೆ ಎಷ್ಟೋ ಲಕ್ಷ ಪಬ್ಲಿಕ್ ಅಲ್ಲಿ ಇಕ್ಕಿದ್ದಾರೆ. ಈ ದೀಪನ 7 ದೀಪಗಳು ಹಿಂಗಿರ್ತೈತೆ. ಈ ಕಡೆ 3 ಸೆಂಟ್ರಲ್ 1. 7 ದೀಪನು ಉರಿತಾ ಇರ್ತದೆ. 7 ದೀಪನು ಉರಿತಾ ಇರ್ತೈತೆ. ಹಲ್ಲೆಲೂಯಾ. ಒಂದು ರೀತಿ ನೋಡೋಕೆ ಹೋದ್ರೆ ನಮ್ಮ ಮನೆ ಟೈಟಲ್ ಅಲ್ಲಿ, ಇಮೇಜ್ ಅಲ್ಲಿ ಅದು ಒಂದು ಸ್ವಲ್ಪ ಬಂದೈತೆ. 7 ಮುದ್ರೆಗಳು ಇದರಲ್ಲಿ ಹಿಂಗಿದೆ ನೋಡಿ, ಅಲ್ಲಿ ನೋಡ್ಕೊಳ್ಳಿ. ಹಲ್ಲೆಲೂಯಾ. ದೀಪ ಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಇಲ್ಲೆಷ್ಟು ದೀಪ ಇದೆ? ಇಲ್ಲೆಷ್ಟು ದೀಪ? ಅಲ್ಲೆಷ್ಟಿದೆ? ಇಲ್ಲೆಷ್ಟಿದೆ? ಒಂದೇ ಇದೆ. ಅಲ್ಲಿ 7 ಇದೆ, ಇಲ್ಲೂ 7 ಐತೆ.
ಅದರ ಅರ್ಥ ಏನಂದ್ರೆ ಅಲ್ಲಿ ಹೇಳಿರೋದು ಒಂದೊಂದು ಯೇಸು ಕ್ರಿಸ್ತನೇ. ಅಲ್ಲಿ ಹೇಳಿರೋದ್ರಲ್ಲಿ ಏನೇನು ಬರ್ತದೆ, ದೀಪಸ್ತಂಭನೋ, ಗಂಗಾಳನೋ, ಆಮೇಲೆ ಕರ್ತನ ಮೇಜು, ರೊಟ್ಟಿನೋ, ಆ ಒಂದು ಮಂಜೂಷನೋ, ಒಂದೊಂದರಲ್ಲಿ ಮೀನಿಂಗ್ ಇದೆ, ಒಂದೊಂದು ಬಹಳ ಅರ್ಥ ಇದೆ. ದೀಪಸ್ತಂಭಗಳು, ದೀಪ ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಬೆಳಕಾಗಿದೆ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ದೀಪದ ಕೆಲಸ ಏನು? ಬೆಳಕು. ನಾನೇ ಈ ಲೋಕಕ್ಕೆ ಬೆಳಕು. ಯೋಹಾನ 8:12. ಯೋಹಾನ. ಆಮೇಲೆ ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ದೇವದೂತರಲ್ಲ, ದೂತರು. ಇದು ಮಾತ್ರ ಚೆನ್ನಾಗಿಟ್ಕೊಳ್ಳಿ. ದೇವದೂತರು ಬೇರೆ, ದೂತರು 7 ಸಭೆಗಳ ಪೆರ್ಗಮ ದೂತನು, ಸ್ಮರಣ ದೂತನು, ಎಫೆಸ ದೂತನು. ಅಂದ್ರೆ ಒಂದು ದೂತನಂದ್ರೆ ಏನ್ ಗೊತ್ತಾ? ಮೆಸೇಜ್ ಕೊಡೋನು ಅಂತ. ದೇವ್ರ ಬಗ್ಗೆ, ದೇವ್ರ ಚಿತ್ತನ ಹೇಳೋದೇ ದೂತನ ಕೆಲಸ. ದೂತನಂದ್ರೆ ನೀವು ಓದಿರ್ತೀರ, ಕೇಳಿರ್ತೀರ, ದೂತನನ್ನ ಒಬ್ಬ ರಾಜ ಇನ್ನೊಂದು ರಾಜನ ಹತ್ರ ದೂತನ್ನ ಕಳಿಸ್ತಾನೆ. ಯುದ್ಧ ಬಂದ್ರೆ ದೂತನ ಕಳಿಸ್ತಾನೆ. ಈಗಲೂ ಇದೆ, ಈಗಲೂ ಕೂಡ ಇದೆ. ವಿದೇಶಾಂಗ ಸಚಿವ ಅಂತ ಇರ್ತದೆ ಗೌರ್ಮೆಂಟ್ ಅಲ್ಲಿ. ಆಮೇಲೆ ಒಂದು ದೇಶ ಇನ್ನೊಂದು ದೇಶ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ದೂತನನ್ನ ಕಳಿಸಿ ವಿಷಯ ತಿಳಿಸಿ ಅಲ್ಲಿಂದ ಅವರು ದೂತನ ಕಳಿಸ್ತಾರೆ. ಇದನ್ನ ದೂತನ ಅಂತಾರೆ. ದೇವರು ಒಂದು ಪಾಸ್ಟರ್ನ ದೂತನ ತರ ಇಟ್ಟಿರ್ತಾರೆ. ಅದೇ ಒಂದಿನ ಮೆಸೇಜ್ ತಗೊಂತೀನಿ. ಓಕೆ, ದೂತರು ಅಂತ ಇಲ್ಲಿ ಅಲ್ಲಿದೆ. 7 ಸಭೆಯ ಪಾಸ್ಟರ್ಗಳು. ನಕ್ಷತ್ರಗಳಂದ್ರೆ ಯಾರು ಹೇಳಿ ಇವಾಗ? ಪಾಸ್ಟರ್ಸ್. ಬೈಬಲ್ ಅಲ್ಲಿ ಹೇಳಿರೋದೆಲ್ಲ ಮರೆಯಾಗಿ, ಯಾವುದು ಸ್ಟ್ರೈಟ್ ಆಗಿರಲಿಲ್ಲ. ನಕ್ಷತ್ರಗಳಂದ್ರೆ ಯಾರು? 7 ಪಾಸ್ಟರ್ಗಳು. ಆ 7 ದೀಪಗಳು, ದೀಪಸ್ತಂಭ ಅಲ್ಲ, ಅದು 7 ದೀಪ. ಅದು ಒಂದು ಸೆಂಟರ್ ಇರ್ತದೆ, 3 ಹಿಂಗಿರ್ತದೆ. ಅಲ್ಲೆಲ್ಲೂಯಾ. ಟೋಟಲ್ ಆಗಿ ಅದು ದೀಪಸ್ತಂಭ ಅಂತಾರೆ. ಟೋಟಲ್ ಆಗಿರೋದು ಯೇಸು ಸ್ವಾಮಿ. ಆ 7 ಇರೋದು 7 ಸಭೆಗಳು. ಪ್ರೈಸ್ ದಿ ಲಾರ್ಡ್. 7 ಆತ್ಮಗಳು, 7 ದೀಪಸ್ತಂಭಗಳು. 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. 7 ಸಭೆ ದೀಪವಾಗಿ ಉರಿತಾ ಇರಬೇಕು. ಸೇವೆ ದೀಪವಾಗಿ ಉರಿತಾ ಇರಬೇಕು. ಬೋಧನೆ ದೀಪವಾಗಿ ಉರಿತಾ ಇರಬೇಕು. ಮಾತುಗಳು, ನೀವು ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ ಓದಿ, ದೇವರೇ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು. ನನ್ನ ಕಾಲಿಗೆ ದೇವರ ವಾಕ್ಯ ಕಾಲಿಗೆ ದೀಪ. ವಾಕ್ಯ ಯೇಸು ಕ್ರಿಸ್ತನು ಬೆಳಕಾಗಿಯೂ ಇದೆ. ಆಮೇನ್, ಆಮೇನ್. ಇದು 1ನೇ ಅಧ್ಯಾಯದ ಸಿಂಪಲ್ ರಹಸ್ಯ. ಅಲ್ಲೆಲ್ಲೂಯಾ. ಇನ್ನು ನಿಮ್ಗೆ 2ನೇ ಅಧ್ಯಾಯ 3ನೇ ಅಧ್ಯಾಯ ಬಂದ್ರೆ ಇನ್ನು ಸ್ವಲ್ಪ ಸೇರ್ತೈತೆ. ಇನ್ನು ಅವುಗಳ ಮಧ್ಯದಲ್ಲಿ ಬೇಸನ್ ಮೆಸೇಜ್ ಇದೆ. ನೀವು ಪ್ರೇ ಮಾಡಿ, ದೇವರು ಬರೋದು ತಡೆಯಾದ್ರೆ ಖಂಡಿತ ಒಂದೊಂದನ್ನು ಕೂಡ ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಣ್ಣುಚ್ಚಿ ಪ್ರೇ ಮಾಡೋಣ. ಥ್ಯಾಂಕ್ ಯು ಅಪ್ಪ. ಇವತ್ತು ನಮ್ಮ ಹತ್ರ ಅದ್ಭುತವಾಗಿ ಮಾತಾಡಿದೆ. ದಾಸನಂದ್ರೆ ಏನು, ದಾಸರಂದ್ರೆ ಯಾರು, ಪ್ರಕಟಣೆ ಅಂದ್ರೆ ಏನು, ಯೋಹಾನ ಅಂದ್ರೆ ಯಾರು, ದಾಸರು ಅಂದ್ರೆ ಯಾರು, ಪ್ರವಾದನೆ ಅಂದ್ರೆ ಏನು, ಆಮೇಲೆ ಸೂಚಿತನಾದ ಕಣ್ಣು ಮೇನ್ ಅಂದ್ರೆ ಯಾರು, ಹಾಸ್ಯ ಸೀಮೆ ಅಂದ್ರೆ ಏನು, 7 ಸಭೆ ಅಂದ್ರೆ ಏನು, 7 ನಕ್ಷತ್ರ ಅಂದ್ರೆ ಏನು, 7 ಆತ್ಮಗಳಂದ್ರೆ ಏನು, ಭೂರಾಜರ ಒಡೆಯನಂದ್ರೆ ಏನು, ಸತ್ಯ ಸಾಕ್ಷಿ ಅಂದ್ರೆ ಯಾರು, ಸೆಕೆಂಡ್ ಕಮಿಂಗ್ಸ್ ಅಂದ್ರೆ ಏನು, ಆದಿ ಅಂತ್ಯ ಮೊದಲನೇ ಅಂದ್ರೆ ಏನು, ಭೂತ ವರ್ತಮಾನ ಕಾಲ ಅಂದ್ರೆ ಏನು, ಅದ್ಭುತವಾಗಿ ಹಿಂಸೆ ಬಗ್ಗೆ, ತಾಳ್ಮೆ ಬಗ್ಗೆ, ರಾಜ್ಯದ ಬಗ್ಗೆ, ಯಾಜಕರಾಗಿ, ಒಡೆಯನಾಗಿ, ಆಮೇಲೆ ಅನ್ಯ ಜನಗಳು 7 ಸಭೆ ಬಗ್ಗೆ ಮಾತಾಡಿದೆ ರಾಜ. ಮದೋಸ್ ದೀಪದ ಬಗ್ಗೆ ಮಾತಾಡಿದೆ, ದೀಪ ಸ್ತಂಭಗಳ ಬಗ್ಗೆ ಮಾತಾಡಿದೆ, ನೀನು ಪರಲೋಕದಲ್ಲಿ ಹೇಗಿದ್ದೀಯ ಅಂತ ಮಾತಾಡಿದೆ ಏಸಯ್ಯ. ನಾನೇ ಮೊದಲನೇವನು ಕಡೆಯವನಂತ ಹೇಳಿದೆ, ಕಡೆಯದಾಗಿ 7 ಸ್ತಂಭಗಳಂದ್ರೆ 7 ಸಭೆಗಳಂತ ಹೇಳಿದೆ ರಾಜ. 7 ಸಭೆಗಳ ಮಧ್ಯದಲ್ಲಿ ಏಸಯ್ಯ ಇವತ್ತು ತಿರುಗಾಡ್ತಾ ಇದ್ದೀನಿ. ಅಲ್ಲೆಲ್ಲೂ ಹೇಳಿ ಎಲ್ಲ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವಾತನೆಯ ಹೇಳುವುದೇನೆಂದರೆ, ಹೇಳಿ. ಒಂದು ಸಭೆಯಲ್ಲಿ ಯಾರು ತಿರುಗ್ತಾ ಇರ್ತಾರೆ ನೀವು ಹೇಳಿ. ಹಾಗಾದ್ರೆ ಬೈದಿದ್ದೀರಿ ಇನ್ಮೇಲೆ. ನಮ್ಮ ಚರ್ಚೆಯಲ್ಲಿ ಯೇಸು ಸ್ವಾಮಿ ತಿರುಗ್ತಾ ಇರ್ತಾನೆ. ವಾಕ್ಯ ನಡೆಯುವಾಗ, ಆರಾಧನೆ ನಡೆಯುವಾಗ, ಪ್ರೇಯರ್ ನಡೆಯುವಾಗ,
ಖಾಲಿ ಇರೋವಾಗ ಅಂತ ಭಯಪಡಿ, ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ದೇವರಿದ್ದಾರೆ. ನೀನು ಇದ್ದಾನಂದ್ರೆ ಇದ್ದಾರೆ, ಇಲ್ಲ ಅಂದ್ರೆ ಇದ್ದಾರೆ. ನೀನು ಹೆಂಗೆ ಹೇಳಿದ್ರೆ ಹಂಗೆ ಇದಾರಂದ್ರೆ ಇದ್ದಾರೆ, ವಿಶ್ವಾಸ ಬೇಕು. ಇಲ್ಲ ಅಂದ್ರೆ ಇರಲ್ಲ, ಲೇದಂದ್ರೆ ಲೇದು, ಮುಂದಂದ್ರೆ ಮುಂದೆ ಅಷ್ಟೇ. ಸರಿನಾ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರರಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಆಮೆನ್.